ನಮಸ್ಕಾರ ಗುರುವೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 2 ಆಫ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ನ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಅದರ ಸ್ಪೆಷಲ್ ಕೇಸ್ ದಟ್ ಇಸ್ ಲ್ಯಾಮಿಸ್ ಥಿಯರಮ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿವಿ ಸ್ವಲ್ಪ ಪ್ರಾಬ್ಲಮ್ಸ್ ಜೊತೆಗೆ. ಸರ್, ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಒಂದೇ ಒಂದು ವಿಡಿಯೋನಲ್ಲಿ ಅದು 10 ನಿಮಿಷದಲ್ಲಿ ಮುಗಿಸ್ತಾರೆ. ನೀವು ಯಾಕೆ ಒಂದೇ ಒಂದು ಲಾನ ಒಂದು ವಿಡಿಯೋ ಇಷ್ಟೊಂದು ಉದ್ದ ಸಾನೆ ಹೇಳ್ತಿದ್ದೀವಿ ಅಂದ್ರೆ, ಕನ್ನಡ ನಾವು ಪ್ರಿಪೇರ್ ಮಾಡ್ತಿರೋದು ಕಾಂಪಿಟೇಟಿವ್ ಎಕ್ಸಾಮ್ಗೆ. ಬರೀ ಬೋರ್ಡ್ ಎಕ್ಸಾಮ್ಗಾದ್ರೆ ಸ್ಟೇಟ್ ನ್ಯೂಟನ್ಸ್ ಫಸ್ಟ್ ಲಾ, ಸ್ಟೇಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಅಂತ ಹೇಳಿ ಎಗರಿಸ್ಬೋದಾಯಿತು. ಬಟ್ ಪ್ರಾಬ್ಲಮ್ಸ್ನ ಅನಿವಾರ್ಯವಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಇದೇ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ಹೇಳಲ್ಲ. ಈ ಪ್ರಾಬ್ಲಮ್ಸ್ ಎಲ್ಲ ಮಾಡೋದು ಬಂದ್ರೆ ಖಂಡಿತ ನೀವು ಬೇರೆ ಪ್ರಾಬ್ಲಮ್ಸ್ ಕೊಟ್ಟರು ಮಾಡೋ ಎಬಿಲಿಟಿ ಬರುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಮೋಸ ಹೋಗಬೇಡಿ. ಹೌ ಟು ಕ್ರ್ಯಾಕ್ ನೀಟ್ ಎಕ್ಸಾಮ್ ಇನ್ 10 minutes ವಿಡಿಯೋ ಅಂತ ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಸೊ ಡೋಂಟ್ ಗೆಟ್ ಚೀಟೆಡ್. ಸೊ ಹೌ ಟು ಕ್ರ್ಯಾಕ್ JEE ಅಡ್ವಾನ್ಸ್ ಇನ್ 1 day 2 day ಇವೆಲ್ಲ ಸ್ಪ್ಯಾಮ್. ಡೋಂಟ್ ಗೋ, ಅದ್ರ ಸಹವಾಸಕ್ಕೆ ಹೋಗಬೇಡಿ. ಮತ್ತೆ ಒನ್ ಶಾರ್ಟ್ ವಿಡಿಯೋಸು ಅಷ್ಟೇ. ಅದೇನಿದ್ರು ರಿವಿಷನ್ಗೆ ಹೋಗಿ, ಬಟ್ ಪೂರ್ತಿ ಅದರಿಂದಾನೇ ಸ್ಟಡಿ ಮಾಡ್ತೀವಿ ಅಂದರೆ 10 ನಿಮಿಷ ಮಾಡಿರ್ತಾರೆ. ಕ್ರ್ಯಾಕ್ ನೀಟ್ ಇನ್ 10 minutes ಅಂತ ಹಾಕ್ತಾರೆ. ಹೆಂಗೋಕೆ ಸಾಧ್ಯ? ವರ್ಷಾನುಗಟ್ಟಲೆ ಓದಿ ಲಾಂಗ್ ಟರ್ಮ್ ಎಲ್ಲ ಓದಿರ್ತಾರೆ. 20 ನಿಮಿಷದಲ್ಲಿ ಹೆಂಗಾಗುತ್ತೆ? ಸ್ವಲ್ಪ ಅವೇರ್ನೆಸ್ ಇರಲಿ. ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ. ದಟ್ ಈಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಫಸ್ಟ್ ಲಾ ಆಫ್ ಮೋಷನ್. ಸೊ ಏನ್ ಹೇಳುತ್ತೆ ಫಸ್ಟ್ ಲಾ ಆಫ್ ಮೋಷನ್? ಇಫ್ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಈಸ್ 0, ದೆನ್ ಆಕ್ಸಲರೇಷನ್ ಆಕ್ಟಿಂಗ್ ಆನ್ ಇಟ್ ಇಸ್ 0. If net force acting on a body is 0, then its acceleration is 0. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ F1 F2 ಅಪ್ ಟು Fn ಬೇರೆ ಬೇರೆ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ. Fn ಫೋರ್ಸಸ್ ಆಕ್ಟ್ ಆಗ್ತಾ ಇದೆ. ಎಲ್ಲ ಫೋರ್ಸನ್ನು ಆ್ಯಡ್ ಮಾಡಿದ್ರೆ F1 F2 ಪ್ಲಸ್ ಅಪ್ ಟು Fn ಇದೇನಾದರೂ 0 ಬಂದರೆ, ಅಂದರೆ F ನೆಟ್ ಏನಾದರೂ 0 ಬಂದರೆ, ದೆನ್ ಆಕ್ಸಲರೇಷನ್ ಈಸ್ ಆಲ್ಸೋ 0. ಆಕ್ಸಲರೇಷನ್ 0 ಆಗಿರುತ್ತೆ ಅಂತ ನ್ಯೂಟನ್ಸ್ ಫಸ್ಟ್ ಲಾ ಹೇಳಿದೆ. ಸೊ 9th ಅಲ್ಲಿ ಬೇರೆ ಏನೋ ಓದ್ದಂಗೆ ನೆನಪಿದೆ. ಎ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಇಟ್ ಈಸ್ ಆಕ್ಟೆಡ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಅದನ್ನೇ ಹಿಂದೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ. ನೋಡಿ, ಯಾವುದೇ ಒಂದು ಸಿಸ್ಟಮ್ನ ಕನ್ಸಿಡರ್ ಮಾಡಿದ್ರೆ 2 states ಇರುತ್ತೆ. ನೀವು ಅಂದ್ಕೊಂಡಿರೋ ಸ್ಟೇಟ್ ಬೇರೆ ಎಂಥದ್ದು ಸಾಲಿಡ್ಸು, ಲಿಕ್ವಿಡ್ ಗ್ಯಾಸಸ್ಸು, ಮತ್ತಿನ್ನು ಕೆಲವರು ಲೆಜೆಂಡ್ಸ್ ಇರ್ತಾರೆ. ಕರ್ನಾಟಕ, ತಮಿಳುನಾಡು, ಕೇರಳ ಆ ಸ್ಟೇಟ್ಸು ಅಲ್ಲ. ಸೊ ಐ ಆಮ್ ಟಾಕಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಸ್ಟೇಟ್ ಅಂದರೆ 2 ಸ್ಟೇಟ್ ಇದೆ. ಒಂದು ಸ್ಟೇಟ್ ಆಫ್ ರೆಸ್ಟ್ or state of motion. ಸೊ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಸುಮ್ಮನೆ ನಿಂತಿರ್ಬೇಕಾದ್ರೆ ಅದು ಹಾಗೆ ಇರುತ್ತೆ. ಅನ್ಲೆಸ್ ನಾವು ಯಾವುದೇ ಒಂದು, ವಾಟ್ ಇಸ್ ದ ವೆಲಾಸಿಟಿ ಆಫ್ ದಿಸ್ ಒನ್, ವಾಟ್ ಇಸ್ ದ ಸ್ಟೇಟ್ ಆಫ್ ದಿಸ್ ಒನ್? ಇಟ್ಸ್ ಸ್ಟೇಟ್ ಈಸ್ ರೆಸ್ಟ್ ಅಲ್ಲೇ ಇರುತ್ತೆ. ನಾವು ಫೋರ್ಸ್ ಏನು ಆಕ್ಟ್ ಮಾಡಿಲ್ಲ ಅಂದ್ರೆ, ಎಫ್ ನೆಟ್ ಏನಾದರೂ 0 ಆದರೆ ಅದು ಯಾವ ಕಾಲಕ್ಕೂ, ಅನಂತ ಕಾಲಕ್ಕೂ ಅದು ಹಾಗೆ ಇರುತ್ತೆ. ಯಾವುದೇ ರೀತಿ ಆಗಿರ್ತಕ್ಕಂಥ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ದಟ್ ಮೀನ್ಸ್ ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಅನ್ಲೆಸ್ ದರ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್. ಅದೇ ತರ ಒಂದು ಫ್ರೀ ಆಗಿ ಹೋಗ್ತಾ ಇರ್ತಕ್ಕಂಥ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ವಿತ್ ವೆಲಾಸಿಟಿ v ಅಲ್ಲಿ ಹೋಗ್ತಾ ಇದೆ, ಅದ್ರ ಮೇಲೆ ಯಾವುದೇ ಫೋರ್ಸಸ್ ಇಲ್ಲ ಅಂದ್ರೆ ಅದು ಅಷ್ಟೇ ಸ್ಪೀಡಲ್ಲಿ ಅನಂತ ಕಾಲಕ್ಕೆ, ಅನಂತ ಡಿಸ್ಟೆನ್ಸ್ ವರೆಗೂ ಹೋಗ್ತಾನೆ ಇರುತ್ತೆ. ಸೊ ದಟ್ ಈಸ್ ನ್ಯೂಟನ್ಸ್ ಫಸ್ಟ್ ಲಾ. ಸೊ ಅನ್ಲೆಸ್ ಯು ಆಕ್ಟ್ ಎಕ್ಸ್ಟರ್ನಲ್ ಫೋರ್ಸ್, ಯು ಕೆನಾಟ್ ಚೇಂಜ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಆರ್ ಸ್ಟೇಟ್ ಆಫ್ ರೆಸ್ಟ್. ಸ್ಟೇಟ್ ಆಫ್ ದ ಆಬ್ಜೆಕ್ಟ್ ನ ಚೇಂಜ್ ಮಾಡಬೇಕಾದ್ರೆ ಎಕ್ಸ್ಟರ್ನಲ್ ಫೋರ್ಸ್ ನ ಆಗ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಸೊ NCERT ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ಯಾವುದೋ ಒಂದು ಆಸ್ಟ್ರೋನಾಟ್ ಒಂದು ಸ್ಪೇಸ್ ಶಿಪ್ ಇಂದ ಆಚೆಗೆ ಬಿದ್ದು ಬಿಡ್ತಾನೆ. ಸ್ಪೇಸ್ ಸೂಟ್ ಹಾಕೋಣ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಸ್ಪೇಸ್ ಸೂಟ್ ಹಾಕೊಂಡು ಆಚೆಗೆ ಹೋಗ್ಬಿಡ್ತಾನೆ. ವಿತ್ 100 meters/s ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. 100 meters/s. ಸೊ ಹೋಗ್ತಿರ್ಬೇಕಾದ್ರೆ ಎಸ್ಕೇಪ್ ಆಗಿ, ಅಂದರೆ ಮಿಸ್ ಆಗಿ, ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾನೆ. ಸೊ ಈಗ ಅವನು ಎಲ್ಲಿಗೆ ನಿಲ್ತಾನೆ ಅಂದರೆ ನಿಲ್ಲಲ್ಲ, ಅನ್ಲೆಸ್ ಯಾವುದೋ ಒಬ್ಬ ಹೋಗಿ ಚೈನ್ ಹಾಕೊಂಡು ಹಿಡ್ಕೊಂಡು ಎಳ್ಕೊಂಬರೋವರೆಗೂ ಬೀಳಲ್ಲ. ಸೊ ಅವನು ಹಾಗೆ ಹೋಗ್ತಾ ಇರ್ತಾನೆ 100 meters/s. ಅನಂತ ಕಾಲಕ್ಕೆ, ಅನಂತ ಡಿಸ್ಟೆನ್ಸ್ಗೆ ಹೋಗ್ತಾನೆ ಇರ್ತಾನೆ. ಸೊ ಕಾನ್ಸೆಪ್ಟ್ ಆಫ್ ಗ್ರಾವಿಟೇಷನ್ ನೋಡಿದ್ರೆ ಮೂವಿ ಗ್ರಾವಿಟಿಯಲ್ಲಿ ಮಿಸ್ ಆಗ್ತಾನೆ, ಮತ್ತೆ ಹೋಗಿ ಹಿಡ್ಕೊಂಬರ್ತಾರೆ. ಇಲ್ಲ ಅಂದ್ರೆ ಅದು ಹಾಗೆ ಹೋಗ್ತಾ ಇರುತ್ತೆ. ಜೈ ಹೋ ಅನ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರಬೇಕು. ಸೊ ಯಾವುದೇ ಫೋರ್ಸ್ ಇಲ್ಲ ಅಂದರೆ, ಇಲ್ಲಿ ಅಸಂಪ್ಷನ್ ಕ್ವಶನ್ ಅಲ್ಲಿ NCERT ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಫೋರ್ಸ್ ಇಲ್ಲ ಅಂದ್ರೆ, ಸ್ಟಾರ್ಸ್ ಇಲ್ಲ, ಹತ್ರದಲ್ಲಿ ಪ್ಲಾನೆಟ್ಸ್ ಇಲ್ಲ, ಒನ್ಸ್ ಮೂವ್ ಮಾಡಿಬಿಟ್ರೆ ಅದು ಹಾಗೆ ಹೋಗ್ತಾ ಇರುತ್ತೆ. ಸೊ ಈಗಲೂ ಕೆಲವೊಂದು ಆಬ್ಜೆಕ್ಟ್ಸ್ ನಾವು ಮೂವ್ ಮಾಡಿಟ್ಟಿರೋದು ಹಾಗೆ ಹೋಗ್ತಾ ಇರುತ್ತೆ. ಕೆಲವೊಂದು ಎಕ್ಸಾಂಪಲ್ ಈಸ್ ಅದೆಂಥದ್ದು,
ಅದೆಂಥದೋ ಅದು ಮಿಷಿನ್ ಇದೆ, ಓಯೇಜರ್ ಕರೆಕ್ಟ್ ಟೈಮಿಗೆ ಬರಲ್ಲ. ಓಯೇಜರ್ 1 ಮತ್ತೆ ಓಯೇಜರ್ 2 ಆಲ್ಮೋಸ್ಟ್ ಒಂದು 30-40 ಇಯರ್ಸ್ ಇಂದ ಹೋಗ್ತಾನೆ ಇದೆ. ಈಗೇನು ಯಾರು ಅದನ್ನ ಆಕ್ಸಲರೇಟ್ ಮಾಡಲ್ಲ. ಒನ್ಸ್ ಬಿಟ್ಬಿಡೋದು. ಸೋಲಾರ್ ಸಿಸ್ಟಮ್ ದಾಟಿ ಮುಂದೆ ಹೋಗಿದೆ, ಇನ್ನು ಹೋಗ್ತಾನೆ ಇರುತ್ತೆ, ಹಾಗೆ ಹೋಗ್ತಾನೆ ಇರುತ್ತೆ. ಬೇರೆ ಯಾವುದೋ ಒಂದು ಪ್ಲಾನೆಟ್ ಬಂದು ಅಥವಾ ಯಾವುದೇ ಒಂದು ಆಸ್ಟ್ರಾಯ್ಡ್ ಬಂದು ಹೊಡೆಯೋರ್ಗು ಅದು ಹೋಗ್ತಾನೆ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ನ್ಯೂಟನ್ಸ್ ಫಸ್ಟ್ ಲಾ ಇಂಟ್ರೊಡಕ್ಷನ್. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನಾನು, ಯಾಕೆಂದ್ರೆ ನಾವು ಸ್ಟಡಿ ಮಾಡ್ತಿರೋದು ಬೋರ್ಡ್ ಎಕ್ಸಾಮ್ಗಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಯಾವುದೇ ಎಕ್ಸಾಮಲ್ಲಿ ಯಾರು ಏನು ಕೇಳಲ್ಲ ನಿಮ್ಮನ್ನ ವಾಟ್ ಈಸ್ ದ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಕೇಳಲ್ಲ. ಸೊ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಲೆಟ್ ಅಸ್ ಸಿ ಸಮ್ ಪ್ರಾಬ್ಲಮ್ಸ್. ಆಸ್ ಯೂಶುವಲ್ ಒಂದು ಡಬ್ಬ ಪ್ರಾಬ್ಲಮ್ ಇಂದ ಶುರು ಮಾಡ್ತೀನಿ. Find the tension in the string. Find the tension in the string. Simple. ಅರೆ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ ಅಂತ ಅನ್ಕೋಬಹುದು. ಬೇಸಿಕ್ ಲೆವೆಲ್ ಪ್ರಾಬ್ಲಮ್. Find the tension. In the rope. ನೋಡಿ, ನಾನು ಟೆನ್ಷನ್ ಕೇಳ್ತಿದ್ದೀನಿ ಅಂದ್ರೆ ಅಲ್ಲೇನು ಮೆನ್ಷನ್ ಮಾಡ್ತಿಲ್ಲ ಅಂದ್ರೆ ಅದು ರೋಪ್ ಎಂಥದ್ದಾಗಿರತ್ತೆ? ಮಾಸ್ಲೆಸ್, ಶೇಮ್ಲೆಸ್ ಅಲ್ಲ, ನಿಮ್ಮ ಥರ ಅಲ್ಲ. ಇಟ್ ಇಸ್ ಮಾಸ್ಲೆಸ್. ನಿಮ್ಮ ಥರ ಸರ್, ನಮ್ಮ ಥರ ಅಲ್ಲ. ಓಕೆ. ಸೊ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಎಷ್ಟಿದೆ ಅಂತ ಕೇಳ್ತಿದ್ರೆ ಇದ್ರ ಮಾಸ್ 2 kg ಇದೆ. ಸೊ ಗಿವೆನ್ ದ ಟೆನ್ಷನ್ ಗಿವೆನ್ ದ ಸ್ಟ್ರಿಂಗ್ ಈಸ್ ಆಫ್ ಮಾಸ್ಲೆಸ್ ಅಂಡ್ ಇನ್ಎಕ್ಸ್ಟೆನ್ಸಿಬಲ್. ಎಲಾಂಗೇಷನ್ ಆಗಲ್ಲ, ಅದು ಸ್ಟ್ರೆಚ್ ಆಗಲ್ಲ, ಮತ್ತೆ ಅದು ಮಾಸ್ಲೆಸ್ ಆಗುತ್ತೆ. ಫೈನ್ ದ ಟೆನ್ಷನ್. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 2 kg ಮಾಸ್ನ ಬರೀತೀನಿ. ದಿಸ್ ಇಸ್ 2 kg ಮಾಸ್. ಡೌನ್ ಸೈಡ್ ಏನಿದೆ? 2g ಫೋರ್ಸ್ ಇರುತ್ತೆ. ಮೇಲೆಗೆ ಏನಿದೆ? ಟೆನ್ಷನ್ ಇರುತ್ತೆ. therefore 2 is equals to 2g. T is equal to 2g and 2 into 10, 20 Newton. T is equals to 20 Newton. ಇನ್ನೊಂದು ಕೊಡೋದು ಮತ್ತೆ, given the system is in equilibrium. System is in equilibrium. ಸರ್ ಏನಿದು ಈಕ್ವಿಲಿಬ್ರಿಯಂ? ಈಕ್ವಿಲಿಬ್ರಿಯಂ ಅಂದ್ರೆ ಏನು ಇಲ್ಲ, ನೆಟ್ ಫೋರ್ಸ್ ಯಾವ್ದಾದ್ರು ಒಂದು ಬಾಡಿ ಮೇಲೆ ಆಕ್ಟ್ ಮಾಡ್ತಕ್ಕಂಥ ನೆಟ್ ಫೋರ್ಸ್ ಏನಾದರೂ 0 ಆದ್ರೆ ಅದನ್ನೇ ನಾವು ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ತುಂಬಾ ಫೋರ್ಸಸ್ ಇದೆ, F1, F2, F3, F4 ಅಪ್ ಟು Fn. ಎಲ್ಲ ಫೋರ್ಸಸ್ ಆಡ್ ಆಗಿ ಎಫ್ ನೆಟ್ ಏನಾದರೂ 0 ಬಂದ್ರೆ, ವೆಕ್ಟರ್ ಸಮ್, ಸ್ಕೇಲಾರ್ ಸಮ್ ಅಲ್ಲ, ವೆಕ್ಟರ್ ಸಮ್ ಆಡ್ ಆಗಿ ಎಲ್ಲ ಫೋರ್ಸಸ್ 0 ಬಂದ್ರೆ ಅಂತ ಸಿಸ್ಟಮ್ನ ನಾವೇನಂತ ಕರಿತೀವಿ? ಇಟ್ ಈಸ್ ಇನ್ ಈಕ್ವಿಲಿಬ್ರಿಯಂ. ರೊಟೇಷನಲ್ ಮೋಷನ್ ಇನ್ನೊಂದು ಈಕ್ವಿಲಿಬ್ರಿಯಂ ಬರುತ್ತೆ. ಟ್ರಾನ್ಸ್ಲೇಷನಲ್ ಮತ್ತೆ ರೊಟೇಷನಲ್, ಇಲ್ಲಿ ಮಾತಾಡ್ತಾ ಇರೋದು ನಾನು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ. ರೊಟೇಷನಲ್ ಈಕ್ವಿಲಿಬ್ರಿಯಂ ಇರಬೇಕಾದ್ರೆ ಅದಕ್ಕೆ ಟಾರ್ಕ್ 0 ಇರಬೇಕು. ಅದನ್ನ ಆ ಚಾಪ್ಟರ್ ಅಲ್ಲಿ ಹೇಳ್ತೀನಿ. ಸೊ ಈಗ ಇದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ. ನೆಟ್ ಫೋರ್ಸ್ ಏನಿದೆ 0 ಇದೆ, ಹಾಗಾದ್ರೆ ಇದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ. ಈ ಚಾಪ್ಟರ್ ನಲ್ಲಿ ಬರೀ ಈಕ್ವಿಲಿಬ್ರಿಯಂ ಅಂದ್ರೆ ಇಟ್ ಈಸ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ. ಟೆನ್ಷನ್ ಎಷ್ಟು ಬಂತು? 20 ನ್ಯೂಟನ್ ಬಂತು. ಆಯ್ತಾ? ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇನ್ನು ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ. Find tensions T1 and T2 given the system is in equilibrium. Kachak. This is mass 2 kg and the next here it is mass 1 kg. Find the tensions T1 and T2. Obviously T1 T2 ಸೇಮ್ ಇರಲ್ಲ, ಯಾಕಂದ್ರೆ ಇಲ್ಲೊಂದು ರೋಪ್ ಇದೆ, ಇಲ್ಲಿ ಟೆನ್ಷನ್ T1 ಅಂತ ಅನ್ಕೊಳ್ಳೋಣ. ಇಲ್ಲಿ ಏನಿರುತ್ತೋ ಇಲ್ಲೂ ಅದೇ ಎಷ್ಟಿರುತ್ತೆ? T1 ಇರುತ್ತೆ. ಅಂಡ್ ಇಲ್ಲಿ T2 ಇರುತ್ತೆ, ಅಪೋಸಿಟ್ ಟು ದ ಪಾಯಿಂಟ್ ಆಫ್ ಸಸ್ಪೆನ್ಷನ್. ಇಲ್ಲಿ ತಗೊಂಡ್ ಛತ್ರಿ ಕಚಕ್ ಅಂತ ಓಪನ್ ಮಾಡಿದ್ರೆ ಡೌನ್ ಸೈಡ್ ಪುಚಿಕ್ ಅಂತ ಓಪನ್ ಆಗುತ್ತೆ. ಅದೇ ತರ ಇಲ್ಲಿ ಹಿಡ್ಕೊಂಡು ಛತ್ರಿ ಹಿಂಗ್ ಓಪನ್ ಮಾಡಿದ್ರೆ ಚಿಕ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಷನ್ T2. Find the T1 and T2. 2 kg ಕೊಟ್ಟಿದ್ದೀನಿ, 1 kg ಕೊಟ್ಟಿದ್ದೀನಿ. Given the mass is 1 kg, 2 kg and mass of the string is negligible. String is inextensible. Extend ಆಗಲ್ಲ ಸ್ಟ್ರಿಂಗು. ಐಡಿಯಲ್ ಸ್ಟ್ರಿಂಗ್ ಅಂತ ಕರಿತೀವಿ. ಆಯ್ತಾ? ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ಫ್ರೀ ಬಾಡಿ ಡಯಾಗ್ರಾಮ್ FBD ಆಫ್ 2 kg. 2 kg ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಒಂದ್ ಕಡೆ ಬರೆಯೋಣ, ಇನ್ನೊಂದ್ ಕಡೆ FBD ಆಫ್ 1 kg. ಸೊ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. 1 kg ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಡೌನ್ ಸೈಡ್ 1G ಆಕ್ಟ್ ಆಗ್ತಾ ಇದೆ. ಎಂ ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. ದಟ್ ಈಸ್ ಅ ಫೋರ್ಸ್ ಆಕ್ಟಿಂಗ್, ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಆನ್ 1 kg. ಮೇಲೆಗೆ T2 ಇದೆ, ಅದನ್ನ ಇಲ್ಲಿ ಬರೀತೀನಿ. ಸೊ ದಿಸ್ ಈಸ್ 1 kg ಮಾಸ್. ಡೌನ್ ಸೈಡ್ ಏನಿದೆ? 1G ಇದೆ. ಮೇಲೆ ಏನಿದೆ? ದಟ್ ಈಸ್ T2 ಇದೆ. ಸೊ ದಟ್ಸ್ ಇಟ್. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 1 kg. ಇನ್ ಯಾವುದೇ ರೀತಿ ಆಗಿರ್ತಕ್ಕಂಥ ಫೋರ್ಸಸ್ ಇಲ್ಲ. ಈಕ್ವೇಶನ್ ಬರೆದ್ರೆ ನೆಟ್ ಫೋರ್ಸ್
ಐ ಮೀನ್ ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂದ್ರೆ ನೆಟ್ ಫೋರ್ಸಸ್ ಸೇಮ್ ಇರಬೇಕಾ? ಹಾಗಾದ್ರೆ ಡೌನ್ ಸೈಡ್ ಎಷ್ಟಾಗ್ತಿದೆ ಮೇಲೆಗೆ ಅಷ್ಟೇ ಇರಬೇಕಾಗುತ್ತೆ. ದೇರ್ ಫೋರ್ T2 is equals to 1g. g ಅಂದ್ರೆ ಏನು? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಜಿ ವ್ಯಾಲ್ಯೂ ಆಸ್ ಲಾಂಗ್ ಆಸ್ ದೇ ಹ್ಯಾವ್ ನಾಟ್ ಮೆನ್ಷನ್, ನಾನು ಜಿ ವ್ಯಾಲ್ಯೂ 10 ತಗೊಳಕ್ಕೆ ಹೊರಟೀನಿ. ಅಲ್ಲಿ ಸಿಂಪಲ್ ಆಗಿರುತ್ತೆ ಕ್ಯಾಲ್ಕುಲೇಷನ್. ಸೊ 1 into 10 that is 10 Newton. T1 ಸಿಕ್ತು. T2. So let us write the free body diagram of 2 kg. So 2 kg ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ, ದಟ್ ಈಸ್ 2g. mg ಬದಲು m ಪ್ಲೇಸ್ ಅಲ್ಲಿ 2 ಬರ್ದೇನೆ. ಸೊ ಇನ್ನೊಂದಿದೆ ಡೌನ್ ಸೈಡ್, ಅದೇನಿದೆ? ಟೆನ್ಷನ್ T2 ಇದೆ. ಮತ್ತೆ ಮೇಲೆ ಒಬ್ಬ ಎಳಿತಿದ್ದಾನೆ, ಅವನ ಹೆಸರೇನು? T1. ಸೊ ಯೂಸಿಂಗ್ ಈಕ್ವಿಲಿಬ್ರಿಯಂ ಕಂಡೀಷನ್, ಈ ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಲ್ಲಿ ಇದ್ದಾನೆ, ಈ ಮಾಸ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂದ್ರೆ ಮೇಲೆಗಡೆಗೆ ಎಷ್ಟು ಫೋರ್ಸಸ್ ಆಕ್ಟ್ ಆಗ್ತಾ ಇದೆಯೋ ಡೌನ್ ಸೈಡ್ ಅಷ್ಟೇ ಫೋರ್ಸಸ್ ಆಕ್ಟ್ ಆಗ್ತಾ ಇರಬೇಕು. T1 is equals to 2g plus T2. ಸೊ T1 is equals to 20 plus T2 ಆಲ್ರೆಡಿ ಸಿಕ್ಕಿದೆ, ಇಲ್ಲಿ ಬರ್ತಿದೆ. ಸೊ T1 is equals to 30 Newton. ಅರೆ ಸಿಂಪಲ್, ವೆರಿ ಸಿಂಪಲ್. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ವೆರಿ ಸಿಂಪಲ್ ಅಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಲೆಟ್ ಅಸ್ ಸಿ. Find T1 and T2. Erase ಮಾಡಲಾ? 3, 2, 1, done. Find T1 and T2 given the system is in equilibrium. Jinka chaka. ಅದೆಂತದದು ಸಿಸ್ಟಮ್ ಈ ತರ ಇದೆ. ಡೂ ಒನ್ ಥಿಂಗ್, ಅದು ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತೀನಿ. ಇಲ್ಲೊಂದು ರೋಪ್ ಇದೆ, ಇಲ್ಲೊಂದು ಮಾಸ್ ಕಟ್ ಹಾಕಿದ್ದೀನಿ. ದಿಸ್ ಇಸ್ ಮಾಸ್ ಹ್ಯಾವಿಂಗ್ 5 kg ಆ್ಯಂಡ್ ಇಲ್ಲಿಂದ ಇನ್ನೊಂದು ರೋಪ್ ತಗೊಂಡೋಗಿ ಇಲ್ಲಿ ಕಟ್ ಹಾಕಿದ್ದೀನಿ. ಸಚ್ ದಟ್ ದಿಸ್ ಆಂಗಲ್ ಇಸ್ 37 degree. Find the tensions in the rope. ಆಬ್ವಿಯಸ್ಲಿ ಎರಡು ಡಿಫ್ರೆಂಟ್ ರೋಪ್ಸ್ ಇದೆ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಈಗ ಅವೆರಡರಲ್ಲೂ ಟೆನ್ಷನ್ ಎಷ್ಟಿರುತ್ತೆ ಅಂತ ಕರಿತೀನಿ. ಸೊ ಈ ಕಡೆ ಇರೋ ಟೆನ್ಷನ್ ನಾನು T1 ಅಂತ ಕರಿತೀನಿ. ಹಾಗಾದ್ರೆ ಇಲ್ಲಿ ಎಷ್ಟಿರುತ್ತೆ? T2 ಇರುತ್ತಾ? ನೋ, ಅದು ಅಷ್ಟೇ ಇರುತ್ತೆ. ಯಾಕಂದ್ರೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿರೋದು ಒಂದೇ ಸ್ಟ್ರಿಂಗು. ಅದೆಂತ ಸ್ಟ್ರಿಂಗು? ಶೇಮ್ಲೆಸ್ ಸ್ಟ್ರಿಂಗ್ ಅಲ್ಲ, ಮಾಸ್ಕ್ಲೆಸ್ ಸ್ಟ್ರಿಂಗ್ ಮತ್ತೆ ಇನ್ ಎಕ್ಸ್ಟೆನ್ಸಿಬಲ್ ಸ್ಟ್ರಿಂಗ್. ಸೊ ಇಲ್ಲಿಂದ ಇಲ್ಲಿವರೆಗೂ ಕನೆಕ್ಟ್ ಆಗಿದೆ. ಇನ್ನೊಂದು ಸ್ಟ್ರಿಂಗು, ಇದು ಬೇರೆ. ಮೆಟೀರಿಯಲ್ ಒಂದೇ ಆಗಿರ್ಬೋದು ಸರ್, ಒಂದೇ ಬಂಡಲ್ ಇಂದ ತೆಗೆದು ಕಟ್ಟಿದೀವಿ, ಹಾಗಾದ್ರೆ ಸೇಮ್ ಇರತ್ತಾ? ಇಲ್ಲ, ಡಿಫ್ರೆಂಟ್ ಇರ್ಬೋದು. ಸೊ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಟೆನ್ಷನ್ T2, ಈ ಕಡೆ ಇನ್ನೊಂದಿರುತ್ತೆ T2. ಫೈಂಡ್ ದ ಟೆನ್ಷನ್ T1 and T2. ಫೈಂಡ್ ದ ಟೆನ್ಷನ್ T1 and T2 ಮಾಡಿ ನೋಡೋಣ. ಡನ್. ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಫೋರ್ಸಸ್. ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಾ ಇದೆ ಅಂತ ನೋಡೋಣ. ಒಂದು 5G, ಆಬ್ವಿಯಸ್ಲಿ ಇದು ಭೂಮಿ ಮೇಲೆನೇ ಮಾಡ್ತಿರೋ, ಸ್ಪೇಸ್ ಅಲ್ಲ. ಸೊ ಭೂಮಿ ಮೇಲೆ ಇದ್ರೆ ಭೂಮಿ ಇದನ್ನ ಡೌನ್ ಸೈಡ್ ಎಲ್ಲಿರುತ್ತೆ, ಎಷ್ಟು ಫೋರ್ಸ್ ಇರುತ್ತೆ? ದಟ್ ಈಸ್ 5G. 5G is a force acted on the 5 kg mass by the earth. ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಇಂದ ಎಷ್ಟು ಪುಲ್ ಆಗ್ತಾ ಇರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ FBD. ಕಿರಣ್ ಬಿಡಿ, ಫ್ರೀ ಬಿಡಿ. ವೆರಿ ಸಾರಿ. ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಹೋಗ್ತಾರೆ ನನ್ನ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 5 kg ಮಾಸ್. ಡೌನ್ ಸೈಡ್ ಎಷ್ಟಿದೆ? 5G ಇದೆ. ಜಿ ವ್ಯಾಲ್ಯೂ ಲಾಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಈಗಲೇ ಸಬ್ಸ್ಟಿಟ್ಯೂಟ್ ಮಾಡಿ ಓದಾಡ್ಕೋಬೇಡಿ ಮತ್ತೆ. ಸೊ ನೆಕ್ಸ್ಟ್ ಈ ಕಡೆಗೆ ಇನ್ನೊಂದಿದೆ, ಎಂತದದು? T1, ಟೆನ್ಷನ್ T1, ಮತ್ತೆ ಇನ್ನೊಂದು ಈ ಕಡೆಗಿದೆ, ದಟ್ ಈಸ್ T2. ಸೊ ಈ ಆಂಗಲ್ ನ ಕೊಟ್ಟಿದ್ದಾರೆ 37 ಡಿಗ್ರಿ. ಗಿವೆನ್ ಸಿಸ್ಟಮ್ ಇಸ್ ಇನ್ ಈಕ್ವಿಲಿಬ್ರಿಯಂ. ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂದ್ರೆ ನೆಟ್ ಫೋರ್ಸಸ್ 0 ಇದೆ ಅಂತ ಅರ್ಥ. ನೋಡಿ, ಈ T2 ನ ರೆಸಾಲ್ವ್ ಮಾಡ್ಕೊಳ್ಳೋಣ. ಹಾರಿಜಾಂಟಲ್ ಕಾಂಪೋನೆಂಟ್ ರೆಸಾಲ್ವ್ ಮಾಡಿದ್ರೆ T2 cos 37, ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ T2 cos of 37, ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ T2 sin of 37. ಸೊ ಬೇಕಾದ್ರೆ ಈಗ ಇದನ್ನ ತೆಗೆದು ಬಿಡ್ಬೋದು. ನಾನು ಸಪ್ರೇಟ್ ಆಗಿ ಬರಿತೀನಿ ಇನ್ನೊಂದು ಡಯಾಗ್ರಾಮ್ನ. ಮೇಲೆಗೆ ಏನಿದೆ? T2 sin of 37, ರೈಟ್ ಸೈಡ್ಗೆ T2 cos of 37, ಡೌನ್ ಸೈಡ್ ಒಂದಿದೆ, ದಟ್ ಈಸ್ 5G, ಅಂಡ್ ಲೆಫ್ಟ್ ಸೈಡ್ಗೆ ಇದೆ T1. ಅರೆ ಈ ಡಯಾಗ್ರಾಮ್ ನ ಈ ತರ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಸಿಂಪ್ಲಿಫೈ ಮಾಡ್ಕೊಂಡಿದೆ. ಇಲ್ಲಿ ಸಾಲ್ವ್ ಮಾಡ್ಬೋದು ನೀವು, ಬೇಕಾದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ದು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಿ. ಇನ್ನೊಂದು ಫ್ರೀ ಬಾಡಿ ಡಯಾಗ್ರಾಮ್ ಬರೀಲೇಬೇಕಾಗುತ್ತೆ, ಇಲ್ಲೇ ವೆಕ್ಟರ್ಸ್ ಬರ್ಕೊಂಡು ಇದೇ ತರ ಸಾಲ್ವ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ನೋ ನೀಡ್ ಟು ರೈಟ್ ಎಕ್ಸ್ಟ್ರಾ ಡಯಾಗ್ರಾಮ್ ಇನ್ ದ ನೀಟ್ ಎಕ್ಸಾಮಿನೇಷನ್. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸ್ಟೆಪ್ ವೈಸ್ ಬರೀರಿ, ಅದಕ್ಕೂ ಮಾರ್ಕ್ಸ್ ಕಟ್ ಮಾಡ್ತಾರೆ. ಇಲ್ಲ ಅಂದ್ರೆ
ನೆಟ್ ಫೋರ್ಸ್ 0 ಆಗಿರಬೇಕು. ಅಂದ್ರೆ ಯಾವ ಕಡೆಗೂ ಆಕ್ಸಲರೇಷನ್ ಇಲ್ಲ. ಆಕ್ಸಲರೇಷನ್ ನೆಕ್ಸ್ಟ್ ನ್ಯೂಟನ್ ಸೆಕೆಂಡ್ ಲಾ ಅಲ್ಲಿ ಹೇಳ್ತೀನಿ ಆಕ್ಸಲರೇಷನ್ ಇದ್ರೆ ಏನಾಗಬೇಕು ಅಂತ. ಈಗ ಮೇಲೆಗೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆಯೋ ಡೌನ್ ಸೈಡ್ ಅಷ್ಟು ಆಗ್ತಾ ಇದೆ. ಈ ಕಡೆ ಎಷ್ಟು ಎಳಿತಿದ್ದೀರಾ ಈ ಕಡೆಗೂ ಅಷ್ಟೇ ಎಳಿತಿರುತ್ತೆ ಅಕಾರ್ಡಿಂಗ್ ಟು ದ ಕಂಡೀಷನ್ ಈಕ್ವಿಲಿಬ್ರಿಯಂ. ಸೊ ಹಾಗಾದ್ರೆ ಅಪ್ಸೈಡ್ ಫೋರ್ಸಸ್ ವರ್ಟಿಕಲ್ ಫೋರ್ಸಸ್ ನಾನು ಬ್ಯಾಲೆನ್ಸ್ ಮಾಡಿದ್ರೆ T2 sine of 37 is equals to 37 degree is equals to 5 into G. That is one condition. ಇನ್ನೊಂದು ಕಂಡೀಷನ್ ಇದೆ, ರೈಟ್ ಸೈಡ್ ಫೋರ್ಸಸ್ ಏನಿದೆ ಲೆಫ್ಟ್ ಸೈಡ್ ಫೋರ್ಸಸ್ ಅಷ್ಟೇ ಇದೆ. ಸೊ ದಟ್ ಈಸ್ T2 cos of 37 degree is equals to T1. Is it clear? ನಂಗೆ T1 ಮತ್ತೆ T2 ಬೇಕು. ಸೊ ಇದನ್ನ ತಗೊಂಬಂದು ಡಿವೈಡ್ ಮಾಡ್ತೀನಿ. ಈ ಇಕ್ವೇಶನ್ ಇದ್ರ ಜೊತೆಗೆ ಡಿವೈಡ್ ಮಾಡಿದ್ರೆ T2 cos of 37 is equals to T1. T2 cancel ಆಗತ್ತೆ. tan of 37 degree is equals to 5G by T1. ಸೊ 37 ಡಿಗ್ರಿ ಇರ್ತಕ್ಕಂಥ ಟ್ರಯಾಂಗಲ್ ನ ನೆನಪು ಮಾಡ್ಕೊಳ್ಳಿ. 37 ಡಿಗ್ರಿ ಇದ್ರೆ ಹೈಪೋಟೆನಸ್ 5 ಇರುತ್ತೆ. ಸ್ಮಾಲರ್ ಆಂಗಲ್ ಇದ್ದಾಗ ಆಪೋಸಿಟ್ ಏನಿರುತ್ತೆ 3 ಇರುತ್ತೆ, ಇಲ್ಲಿ 4 ಇರುತ್ತೆ. ಸ್ಮಾಲರ್ ಆಂಗಲ್ ಸ್ಮಾಲರ್ ಸೈಡ್. ಸೊ tan 37 is opposite by adjacent. ಸೊ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬರ್ದಿರ್ತೀನಿ ನೋಡಿ. ಫಾರ್ ದೋಸ್ ಹೂ ಡೋಂಟ್ ನೋ ದಟ್ ಒನ್ ಇಲ್ಲಿ ಬರೀತೀನಿ. ಎರಡು ನಮಗೆ ಸ್ಪೆಷಲ್ ಟ್ರಯಾಂಗಲ್ಸ್ ಬೇಕು ನೀಟ್ ಪ್ರಿಪರೇಷನ್ ಇರುವಾಗ. ಒಂದು 37 ಇರಬೇಕಾದ್ರೆ ಇನ್ನೊಂದು 53 ಇರಬೇಕಾದ್ರೆ 53 37 ಮತ್ತೆ 53 ಅಲ್ಲಿ ಎರಡು ಹೈಪೋಟೆನಸ್ 5 ಯೂನಿಟ್ಸ್ ಇರುತ್ತೆ. ಇಲ್ಲಿ ಆಪೋಸಿಟ್ 3 ಇರುತ್ತೆ, ಇದು 4 ಇರುತ್ತೆ, ಇದು ಸ್ವ್ಯಾಪ್ ಆಗುತ್ತೆ, ಇದು 4 ಆಗುತ್ತೆ, ಇದು 3 ಆಗುತ್ತೆ. 37 ಸ್ಮಾಲರ್ ಆಂಗಲ್ ಬಿಗರ್ ಆಂಗಲ್, ಸ್ಮಾಲರ್ ಆಂಗಲ್ ಇದ್ದಾಗ ಸ್ಮಾಲರ್ ಆಪೋಸಿಟ್, ಬಿಗ್ಗರ್ ಆಂಗಲ್ ಇದ್ದಾಗ ಬಿಗ್ಗರ್ ಆಪೋಸಿಟ್. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು tan 37 ಬೈ ಹೇಳ್ಬೋದು ಆಪೋಸಿಟ್ ಬೈ ಅಡ್ಜಸೆಂಟ್. ದಟ್ ಈಸ್ 3 divided by 4 is equals to 50 divided by T1. In other words, T1 is equals to, so 50 into 4 divided by 3, that is 200 divided by 3 Newton. T1 ಸಿಕ್ತು. ಇದನ್ನು ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ you will get the value of T2. T2 is T2 into cos 37. Cos 37 ಏನಪ್ಪ adjacent by hypotenuse. ಈ triangle adjacent is 4 divided by hypotenuse is 5, that is equals to T1. T1 already ಬಂದಿದೆ, that is 200 divided by 3. So T2 is equals to 250 divided by 3. 250 divided by 3 Newton. That's it. T1 ಸಿಕ್ತು, T2 ಸಿಕ್ತು. Am I right? Done? Yeah. ನೋಟ್ ಮಾಡ್ಕೊಳ್ಳಿ. We'll go to the next question. ಇದೇ ತರ ಇನ್ನೊಂದು ಕೊಡ್ತೀನಿ, ಟ್ರೈ ಮಾಡಿ ನೀವೇ ನೋಡೋಣ. So I am going to give that as an assignment. Done? Do it. Find T1 and T2. Given system is in equilibrium. Same question, copy paste. This mass is, I'll give this mass as 10 kg and another one here suspended like this. Find the tension T1 and T2. T1 and idu T2. Illi T1 irutte, idu T1 irutte, ee kadege irutte T2 irutte. So ee angle kottidini 45 degree. 45 degree. So try to solve by yourself. Video na pause ಮಾಡಿ, try ಮಾಡಿ. ಬೇಕಾದ್ರೆ ಪಟ್ ಅಂತ ಸಾಲ್ವ್ ಮಾಡ್ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಸೊ ಡೌನ್ ಸೈಡ್ ಇದೇನಿರುತ್ತೆ 10G ಇರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 10 kg. ಇದು 10 kg ಮಾಸ್ ಅಂದ್ಕೊಂಡ್ರೆ 10G ಡೌನ್ ಸೈಡ್ ಇರುತ್ತೆ. ಆ್ಯಂಡ್ ಈ ಕಡೆಗೆ T2 ಇದೆ ಆ್ಯಂಡ್ ಈ ಕಡೆಗೆ T1 ಇದೆ. ಈ ಆ್ಯಂಗಲ್ನ ಕೊಟ್ಟಿದ್ದಾರೆ 45 ಡಿಗ್ರಿ. ಸೊ T1 ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ T1 cos 45, ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ T1 sin 45. ಅರೆ ಯಾವ ಕಡೆ ಥೀಟಾ ಇರುತ್ತೋ ಆ ಕಡೆ cos 45. ರೆಸಲ್ಯೂಷನ್ ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ವೆಕ್ಟರ್ಸ್ ಬಗ್ಗೆ ಸ್ಟಡಿ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದೀರಿ. ಸೊ ಈಗ ಬ್ಯಾಲೆನ್ಸ್ ಮಾಡೋಣ ವರ್ಟಿಕಲ್ ಫೋರ್ಸಸ್ ಮತ್ತೆ ಹಾರಿಜಾಂಟಲ್ ಫೋರ್ಸಸ್. T1 sin of 45 degree is equals to 10G. ಅದೇ ತರ T1 sin of 45 is equals to T2. ಸಾರಿ, ಇದು sin, ಇದು sin of 45. ಸೊ ಎರಡನ್ನೂ ಡಿವೈಡ್ ಮಾಡೋಣ. ಅರೆ ಸೈನಾ, ಇದು ಕಾಸ್ ಆಫ್ 45, ಇದು ಸೈನ್.
ಐ ರೈಟ್? ಸೊ ಮೇಲ್ಗಡೆ ಇರೋ T1 sin 45 is equals to 10G, ಈ ಕಡೆ ಇರೋ T1 cos 45 is equals to 2G. ಸೊ ಇನ್ನೊಂದು ಡಿವೈಡ್ ಮಾಡೋಣ, ಇವೆರಡು ಕ್ಯಾನ್ಸಲ್ ಆಗುತ್ತೆ. tan of 45 is equals to 100 divided by T2. ಸೊ tan 45 ಏನಪ್ಪ 1, ಹಾಗಾದ್ರೆ T2 ಏನು ಬರುತ್ತೆ 100 Newton. ಸೊ T2 is 100 Newton and let us go for this one. ಇದನ್ನ ತಗೊಂಡು ಹೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, you will get T1. T1 is equals to T1 into cos 45, 1 by root 2 is equals to T2 ಏನಿದೆ 100 ಇದೆ. T1 is equals to 100 root 2 Newton. That's it. Done? So ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. So I am going to remove 3, 2, 1, done. Find the tensions in the strings. Same question. Given system is in equilibrium. Given system is in equilibrium. Find the tension in the strings. Given system is in equilibrium. So illondu rope ide. This is attached to a mass of 10 kg. Idu 10 kg mass ಕೊಡ್ತಿದ್ದೀನಿ and ಈ ಕಡೆ ಇನ್ನೊಂದು rope ತಗೊಂಡು ಇಲ್ಲಿಗೆ ಸಸ್ಪೆಂಡ್ ಮಾಡಿದ್ದೀನಿ. Now this angle, ಈ horizontal ಇಂದ ಈ angle 53 degree ಕೊಡ್ತೀನಿ, ಈ angle 37 degree ಕೊಡ್ತೀನಿ. Find the tensions in the string given the string is massless and inextensible. ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ತರಿಸೋದಕ್ಕೆ ಟ್ರೈ ಮಾಡಿ. ನಾನು ಮಾಡಲಿಕ್ಕೆ ಹೊರಟಿದ್ದೀನಿ. on the count of 3, 2, 1, done. So I am going to do now. So ನೋಡಿ ಈಗ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 10 kg FBD. 10 kg ಡೌನ್ ಸೈಡ್ ಏನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ದಟ್ ಈಸ್ 10G and ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ, ಈ ಕಡೆ T1 ಅಂತ ಕೊಡ್ತೀನಿ. I'll call this as T1. ಇದು T1 ಇರುತ್ತೆ, ಈ ಕಡೆ ಇರೋ ಟೆನ್ಷನ್ ನ T2, ಈ ಕಡೆ ಇರೋ ಟೆನ್ಷನ್ ನ T2 ಅಂತ ಕರಿತೀನಿ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಈಗ ಈ ಕಡೆ ಇರೋ ಫೋರ್ಸ್ ನ T1 ಅಂತ ಕರಿತೀನಿ, ಈ ಕಡೆ ಇರೋ ಫೋರ್ಸ್ ನ T2. ಟೆನ್ಷನ್ ಇಸ್ ನಥಿಂಗ್ ಬಟ್ ಫೋರ್ಸ್. ಸೊ ಇನ್ನೊಂದು ಡೇಟಾನ ಕೊಟ್ಟಿದ್ದಾರೆ, ಈ ಆಂಗಲ್ 53 ಡಿಗ್ರಿ ಇದೆ, ಈ ಆಂಗಲ್ 37 ಡಿಗ್ರಿ ಇದೆ. ಸೊ ಇದನ್ನ ನಾನು ರೆಸಾಲ್ವ್ ಮಾಡ್ಕೊಂತೀನಿ. ಐ ಆಮ್ ಗೋಯಿಂಗ್ ಟು ರೆಸಾಲ್ವ್ ದಿಸ್ ಒನ್. ಈ ಡಯಾಗ್ರಾಮ್ನ ರೆಸಾಲ್ವ್ ಮಾಡಿದ್ರೆ ಡೌನ್ ಸೈಡ್ ಇದು ಹಾಗೆ ಬರೀತೀನಿ 10G. ಈ T1 53ನ T1 ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ, ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ T1 cos 53, ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ T1 cos of 53. ಅದೇ T1 ಇನ್ನೊಂದು ಕಾಂಪೊನೆಂಟ್ ಇರುತ್ತೆ, ಈ ಕಡೆಗೆ ಏನಿರುತ್ತೆ T1 sin of 53. ನೆಕ್ಸ್ಟ್ ಇಸ್ T2 ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ T2 cos 37, T2 cos of 37 degree, T2 cos 37. ಅದೇ T2 ಈ ಕಡೆ ರೆಸಾಲ್ವ್ ಮಾಡಿದ್ರೆ T2 sin of 37. ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಯಾವ ಕಡೆ ಆಂಗಲ್ ಇರುತ್ತೋ ಆ ಕಡೆ ಕಾಸ್, ಕನ್ಫ್ಯೂಸ್ ಆಗಬೇಡಿ. ಯಾವ ಕಡೆ ಆಂಗಲ್ ಇರುತ್ತೋ ಆ ಕಡೆ ಕಾಸು, ಇನ್ ಆಪೋಸಿಟ್ ಸೈಡು ಅದನ್ನ ಸೈನ್ ತಗೋಬೇಕಾಗುತ್ತೆ. ಸೊ ಈಗ ಈಕ್ವಿಲಿಬ್ರಿಯಮ್ ಅಲ್ಲಿ ಇರೋದ್ರಿಂದ ಸಿಸ್ಟಮ್ ನೆಟ್ ಫೋರ್ಸಸ್ ಏನಿರಬೇಕು 0 ಇರಬೇಕು. ಅಂದ್ರೆ ಮೇಲ್ಗಡೆನೂ ಹೋಗ್ತಿಲ್ಲ, ಆ ಕಡೆ ಈ ಕಡೆನೂ ಹೋಗ್ತಿಲ್ಲ. ಸೊ ಹಾಗಾದ್ರೆ ಮೇಲ್ಗಡೆ ಎಷ್ಟು ಫೋರ್ಸಸ್ ಇದೆಯೋ ಡೌನ್ ಸೈಡ್ ಅಷ್ಟಿರಬೇಕು, ರೈಟ್ ಸೈಡ್ ಎಷ್ಟಿದೆಯೋ ಲೆಫ್ಟ್ ಸೈಡ್ಗೂ ಅಷ್ಟೇ ಫೋರ್ಸಸ್ ಇರಬೇಕು. ಸೊ ನಾನು ಇಲ್ಲಿ ರೈಸ್ ಮಾಡ್ತೀನಿ, ಈ ಪಾಯಿಂಟ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ. ಡನ್. ಎಕ್ಸಾಮ್ ಅಲ್ಲಿ ಅಲ್ಲೇ ಹಾಕೊಂಡು ಸಾಲ್ವ್ ಮಾಡ್ಬೋದು, ಸಪ್ರೇಟ್ ಡಯಾಗ್ರಾಮ್ಸ್ ಏನು ಬರೆಯೋ ಅವಶ್ಯಕತೆ ಇಲ್ಲ. ಆಪ್ಷನ್ ಟಿಕ್ ಮಾಡ್ಬೇಕಷ್ಟೇ, ನೀವು ಹೆಂಗ್ ಮಾಡಿದ್ರಿ ಅಂತ ಅವಶ್ಯಕತೆ ಇಲ್ಲ. ಡೌನ್ ಸೈಡ್ ಫೋರ್ಸಸ್ ಇಸ್ ಈಕ್ವಲ್ಸ್ ಟು ಅಪ್ ಸೈಡ್ ಫೋರ್ಸಸ್ ಅಂಡ್ T2 cos of 37 degree is equals to T1 cos of 53 degree. So let me call this as equation number 1, and equation number 2 is T1 sin of 53 degree plus T2 sin of 37 degree is equals to 10G. I'll call this as equation number 2. Equation number 2. Solve ಮಾಡೋಣ. ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಅಗೈನ್ 37 ಡಿಗ್ರಿ ಇದ್ರೆ ಇಲ್ಲಿ ಇರುತ್ತೆ 3, 4, 5. ಅದೇ 53 ಇದ್ರೆ ಇಲ್ಲಿ 4 ಇರುತ್ತೆ, ಇಲ್ಲಿ 3 ಇರುತ್ತೆ, ಇಲ್ಲಿ 5 ಇರುತ್ತೆ. ಸೊ ಲೆಟ್ ಅಸ್ ಯೂಸ್ ದ ಡೇಟಾ. ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. T2 into cos of 37. Cos 37 ಏನಪ್ಪ, adjacent by hypotenuse 4 divided by 5 equals to T1 into cos 53. 3 divided by 5. 5 cancel ಆಗತ್ತೆ. 4T2 is equals to 3T1. ಇನ್ನೊಂದು ಈಕ್ವೇಶನ್ ಸಿಕ್ತು. ಲೆಟ್ ಅಸ್ ಕೀಪ್ ದಟ್ ಅಸೈಡ್. ಆ ಡೇಟಾನ ಇಲ್ಲೆಲ್ಲರೂ ಯೂಸ್ ಮಾಡ್ತಾರೆ. ಈ ಫ್ರೀ ಬಾಡಿ ಡಯಾಗ್ರಾಮ್ನ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ.
done. So we got one equation, relation between T1 and T2. So ಈಗ ಈ equation ನ ತಗೊಂತೀನಿ, T1 into sin 53. Sin 53 ಏನಿದೆ? Sin 53 opposite by hypotenuse, that is 4 divided by 5 plus T2 into sin 37. Sin 37 opposite by hypotenuse, that is 3 divided by 5, that is equals to 10g. 10g. ಎರಡು ಕಡೆ 5 ನ ಮಲ್ಟಿಪ್ಲೈ ಮಾಡೋಣ. ಸೊ ಇದು ಕ್ಯಾನ್ಸಲ್ ಆಗತ್ತೆ, ಇಲ್ಲಿ 50g ಬರುತ್ತೆ. ಸೊ ದಟ್ ಈಸ್ T1 into 4 plus T2 into 3 is equals to 50g. 50g. ಇಲ್ಲೊಂದು ಈಕ್ವೇಶನ್ ಇದೆ ನೋಡಿ, T2 ನಾನು ಅಥವಾ T1 4T2 divided by 3 ಅಂತ ಬರೆಯಬಹುದು. ಇದನ್ನು ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4T2 divided by 3 into 4 plus T2 into 3 is equals to 550g. 16 divided by 3, 16 divided by 3 into T2 plus 3T2 is equals to 500. G value substitute ಮಾಡೇನಿ, that is 10, 50 into 10 is 500. So 3 is a 9, 9T2 plus 16, 25T2 divided by 3 is equals to 500. 25 ones are 25 twos are 0 ಹಾಗೆ ರಿಟರ್ನ್ ಆಗುತ್ತೆ. ಸೊ T2 is equals to 60 Newton. T2 ಎಷ್ಟು ಬರುತ್ತೆ? 60 Newton ಬರುತ್ತೆ. ಇದನ್ನು ತಗೊಂಡು ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T1 is equals to 4 by 3 into 60. 3 ones are 3 20s are, that is 80 Newton. That's it. 80 Newton. ವಿಡಿಯೋನ ನೋಟ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 3 2 1 done. Done. We'll go to the next question. Again, find the tension in the rope. Find the tension in the rope. Find the tension in the rope. ಒಂದು ವೆಡ್ಜ್ ನ ತಗೊಂಡಿದ್ದೀನಿ, ವೆಡ್ಜ್ ಬೇಸ್ಡ್ ಪ್ರಾಬ್ಲಮ್. ಇನ್ಕ್ಲೈನ್ಡ್ ಆಂಗಲ್, ಇಲ್ಲೊಂದು ಆಂಗಲ್ ಎಷ್ಟು ಕೊಡೋಣ? 37 ಡಿಗ್ರಿ ಕೊಡ್ತೀನಿ. ಈ ಫಿಕ್ಸ್ಡ್ ವಾಲ್ ಇಂದ ಒಂದು ರೋಪ್ ನ ತಗೊಂಡ್ಬಂದಿದ್ದೀನಿ. I'll consider this as mass 2 kg. Find the tension in the rope. Find the tension in the rope. ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ, ವಿಡಿಯೋನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಗಿವೆನ್ ದ ಸಿಸ್ಟಮ್ ಇಸ್ ಇನ್ ಈಕ್ವಿಲಿಬ್ರಿಯಮ್, ಫೈಂಡ್ ದ ಟೆನ್ಷನ್ ಇನ್ ರೋಪ್. ಫೈಂಡ್ ಟೆನ್ಷನ್ ಇನ್ ರೋಪ್ ಅಥವಾ ಸ್ಟ್ರಿಂಗ್. ಗಿವೆನ್ ದ ಸಿಸ್ಟಮ್ ಇಸ್ ಇನ್ ಈಕ್ವಿಲಿಬ್ರಿಯಮ್. ಸಿಸ್ಟಮ್ is in equilibrium. ಡನ್. ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂದ್ರೆ ನೆಟ್ ಫೋರ್ಸಸ್ ಏನಿರುತ್ತೆ? 0 ಇರುತ್ತೆ. ಫಸ್ಟ್ ಆಫ್ ಆಲ್ ಅದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಿದೆ ಅಂತ ನೋಡಿ. ಸೊ ಒಂದು ಡೌನ್ ಸೈಡ್ ಇರತ್ತಾ, ಅದ್ರ ಹೆಸರೇನು? ಗ್ರಾವಿಟೇಷನಲ್ ಫೋರ್ಸ್ ಅಥವಾ ವೆಯ್ಟ್ ಅಂತ ಕರಿಬಹುದು. ಡೌನ್ ಸೈಡ್ 2g ಇರುತ್ತೆ, ದಟ್ ಈಸ್ ಒನ್ ಫೋರ್ಸ್ ಫಿಕ್ಸ್ಡ್. ಇನ್ನೊಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ದಟ್ ಈಸ್ ಟೆನ್ಷನ್ ಇನ್ ದ ರೋಪ್. ಅಷ್ಟೇನಾ? ಇನ್ನೇನಾದ್ರು ಫೋರ್ಸಸ್ ಇದೆಯಾ? ಈಗ ನಾರ್ಮಲ್ ಫೋರ್ಸ್ನ ಕೂಡ ಕನ್ಸಿಡರ್ ಮಾಡಬೇಕು. ಯಾಕೆ ಅಂದ್ರೆ ಇವೆರಡು ನಡುವೆ ಇನ್ನೊಂದು ಫೋರ್ಸ್ ಇದೆ, ನಾರ್ಮಲ್ ಫೋರ್ಸ್. ಆ ನಾರ್ಮಲ್ ಫೋರ್ಸ್ ಕೂಡ ಹೆಲ್ಪ್ ಮಾಡ್ತದೆ ಈಕ್ವಿಲಿಬ್ರಿಯಮ್ ಅಲ್ಲಿ ಇರೋದಕ್ಕೆ. ಸೊ ದ ಅದರ್ ಫೋರ್ಸ್ ಇಸ್ ನಾರ್ಮಲ್ ಫೋರ್ಸ್. ಇದು 2 kg ನಾರ್ಮಲ್ ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಒನ್. ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ದಟ್ ಈಸ್ ನಾರ್ಮಲ್ ಫೋರ್ಸ್. ನಾರ್ಮಲ್ ಎಷ್ಟಿದೆಯೋ ಗೊತ್ತಿಲ್ಲ, ಟೆನ್ಷನ್ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ ಜಿ ವ್ಯಾಲ್ಯೂ ಕನ್ಸಿಡರ್ ಮಾಡಿ 10 ಅಂತ ಕನ್ಸಿಡರ್ ಮಾಡೋಣ. Given G value is 10 meter per second square. Acceleration due to gravity, G value 10 meter per second square consider ಮಾಡ್ತೀನಿ. So let us write the free body diagram FBD of 2 kg. 2 kg mass FBD ಬರೀತೀನಿ. 2 kg ಮಾಸ್ ಮೇಲೆ ಒಂದು ಡೌನ್ ಸೈಡ್ 2g ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ಈ ಕಡೆಗೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ದಟ್ ಈಸ್ ನಾರ್ಮಲ್ ಫೋರ್ಸ್. ಮತ್ತೆ ಟೆನ್ಷನ್ ಇದೆಯಲ್ಲ, ಈ ಕಡೆ ಟೆನ್ಷನ್ ಇದೆ, ಅದನ್ನ ಟಿ ಅಂತ ಕರಿತೀನಿ. ನೋಡಿ, ಟೆನ್ಷನ್ ಮತ್ತೆ ನಾರ್ಮಲ್ ನಡುವೆ ಆಬ್ವಿಯಸ್ಲಿ 90 ಡಿಗ್ರಿ ಇರಬೇಕು. ಇಟ್ ಶುಡ್ ಬಿ 90 ಡಿಗ್ರಿ. ಇನ್ನೊಂದು ಡೇಟಾ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದು 37 ಇದ್ರೆ ಇಲ್ಲೊಂದು ಹಾರಿಜಾಂಟಲ್
ಈ ಲೈನ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ ಈ ಲೈನ್ ನ, ಜಸ್ಟ್ ಇಮ್ಯಾಜಿನರಿ ಲೈನ್. ಇದು 37 ಇದ್ರೆ ಇದೆಷ್ಟಿರುತ್ತೆ? ಆಬ್ವಿಯಸ್ಲಿ ಇದು 90 ಇರಬೇಕಾ? ಇದು 37, ಇದು 90, ರೈಟ್ ಆಂಗಲ್ ಟ್ರಯಾಂಗಲ್ ಅದ. 37 90 ಇದೆಷ್ಟಿರಬೇಕು? 53 ಇರಬೇಕು. ಸೊ ದಿಸ್ ಈಸ್ ಮೇಕಿಂಗ್ 2G is making an angle of 53 degree with respect to the wedge. ವೆಡ್ಜ್ ಸರ್ಫೇಸ್ ಏನಿದೆ ಅದರ ಜೊತೆಗೆ 53 ಡಿಗ್ರಿ ಇನ್ಕ್ಲೈನ್ ಆಗ್ತಿದೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು 37 ಇದ್ರೆ ಇದು 53 ಇರಲೇಬೇಕು ಆಸ್ ಪರ್ ದ ಜಾಮೆಟ್ರಿ. ಈಗ ಈ 2G ನ ಈ ಕಡೆಗೆ ರೆಸಾಲ್ವ್ ಮಾಡ್ತೀನಿ. ಈ ನಾರ್ಮಲ್ ಈ ತರ ಇದೆಯಲ್ಲ, ಅದಕ್ಕೆ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡ್ಕೊತೀನಿ ವರ್ಚುವಲ್ ಲೈನ್ ನ. ಇದು 53 ಇದ್ರೆ 37 ಇರುತ್ತೆ. ಯಾವ್ದಾರ ಒಂದನ್ನು ತಗೊಳ್ಳಿ. ಈ 2G ನ ಈ ಕಡೆಗೆ ಒಂದು ಕಾಂಪೊನೆಂಟ್ ಬರ್ಕೊಳ್ಳಿ, ಈ ಕಡೆಗೆ ಒಂದು ಕಾಂಪೊನೆಂಟ್ ಬರ್ಕೊಳ್ಳಿ. 2G ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 2G cos of 53 ಅಂಡ್ ಅದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? 2G sin 53. ಸೊ ಈಗ ಇದನ್ನ ರಿಮೂವ್ ಮಾಡ್ಕೋಬಹುದು. ಐ ಹೋಪ್ ಯು ಅಂಡರ್ಸ್ಟುಡ್. ಆಮ್ ಐ ರೈಟ್? ಈ 2G ನ ಈ ಕಡೆಗೆ ರೆಸಾಲ್ವ್ ಮಾಡ್ಕೊಂಡ್ರೆ 2G cos 53, ಅದನ್ನ ಈ ಕಡೆಗೆ ಬರೆದ್ರೆ 2G sin 53. ಯಾವ ಕಡೆಗೆ ಆಂಗಲ್ ಇರುತ್ತೋ ಆ ಕಡೆ ಕಾಸು, ಇನ್ನೊಂದು ಕಡೆಗೆ ಆಪೋಸಿಟ್. ಈಗ ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಲ್ಲಿ ಇರೋದ್ರಿಂದ ಇದು ಈ ಕಡೆಗೂ ಹೋಗೋದಲ್ಲ, ಈ ಕಡೆಗೂ ಬರೋದಿಲ್ಲ, ಮೇಲೆಗೂ ಜಂಪ್ ಆಗಲ್ಲ, ಡೌನ್ ಸೈಡ್ಗೂ ಬರಲ್ಲ. ಅಂದ್ರೆ ಈ ಫೋರ್ಸ್ ಎಷ್ಟಿದೆಯೋ ಈ ಫೋರ್ಸ್ ಅಷ್ಟಿರಬೇಕು. ದಟ್ ಈಸ್ ಒನ್ ಕಂಡೀಷನ್. ಮತ್ತೆ ಈ ಫೋರ್ಸ್ ಎಷ್ಟಿದೆಯೋ ಈ ಫೋರ್ಸ್ ಅಷ್ಟೇ ಇರಬೇಕು. ಸೊ ಯೂಸಿಂಗ್ ದ ಈಕ್ವಿಲಿಬ್ರಿಯಂ ಕಂಡೀಷನ್, T is equals to 2G cos of 53. ಒಂದು ಈಕ್ವೇಶನ್ ಸಿಕ್ತು. ಇನ್ನೊಂದು ನಾರ್ಮಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 2G sin 53. ಇನ್ ಕೇಸ್ ಅವ್ರು ಏನಾದ್ರು ನಾರ್ಮಲ್ ಕೇಳಿದ್ರೆ, ಈ ಕೇಸ್ನಲ್ಲಿ ನಾರ್ಮಲ್ ಇಸ್ ನಾಟ್ ಈಕ್ವಲ್ ಟು 2G. ನೆನ್ಪಿಟ್ಕೊಳ್ಳಿ, ಯಾವಾಗಲೇ ಆಗಲಿ ನಾರ್ಮಲ್ ಅಂದರೆ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಬಟ್ ಈ ಆಬ್ಜೆಕ್ಟ್ ಸರ್ಫೇಸ್ ಮೇಲೆ ನಾರ್ಮಲ್ ಆಗಿ ಕೂತಿದ್ರೆ ನಾರ್ಮಲ್ ಇಸ್ ಈಕ್ವಲ್ ಟು mg. ಇದು ನಾರ್ಮಲ್, ಇದು mg. ಇಲ್ಲಿ n ಇಸ್ ಈಕ್ವಲ್ ಟು mg. ಬಟ್ ಇಲ್ಲಿ ಏನಾಗಿದೆ? ಇನ್ಕ್ಲೈನ್ ಆಗಿರೋದ್ರಿಂದ n ಇಸ್ ನಾಟ್ ಈಕ್ವಲ್ ಟು mg. n ಇಸ್ ನಾಟ್ ಈಕ್ವಲ್ ಟು mg. ಕನ್ಫ್ಯೂಸ್ ಆಗಬೇಡಿ. ಸೊ ಎರಡೂ ಕಂಡೀಷನ್ ಬೇಕಾದ್ರೆ ಕ್ವಶನ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಫೈಂಡ್ ದ ಟೆನ್ಷನ್ ಅಂಡ್ ನಾರ್ಮಲ್ ಇನ್ ದ given system. Also find normal. T is equals to 2 into 10 into cos 53. 53 ಅಂದ್ರೆ ಆಪೋಸಿಟ್ ಸೈಡು ಬಿಗ್ಗರ್ ಇರಬೇಕು, 4 ಇರಬೇಕು, ಇಲ್ಲಿ 3, ಇಲ್ಲಿ 5. cos 53 adjacent by hypotenuse, that is 3 divided by 5. So 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 into 2 4, 4 into 3 6, 4 into 3 ಎಷ್ಟು? 12. T is equals to 12 Newton. ಬೇಕಾದ್ರೆ n ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. n is equal to 2G into sin 53. sin 53 is opposite by hypotenuse, that is 4 divided by 5. 5 ones are 5 twos are 2 twos are 4, 4 fours are 16. n is equals to 16 Newton. Make a note on this one. We'll solve another problem. Done. So I'm going to solve. I'm going to write the another problem. Find the angle theta given system is in equilibrium. Find the angle theta and tension. Find the angle theta and tension given the system is in equilibrium. So this is a theta. ಇಲ್ಲೊಂದು ಪುಲ್ಲಿನ ಕನ್ಸಿಡರ್ ಮಾಡ್ತೀನಿ. ಪುಲ್ಲಿ ಇಸ್ ಆಫ್ ಮಾಸ್ಲೆಸ್ ಅಂಡ್ ಇಟ್ ಈಸ್ ಫ್ರಿಕ್ಷನ್ಲೆಸ್. ಇನ್ನು ಫ್ರಿಕ್ಷನ್ನ ಪಿಕ್ಚರ್ಗೆ ತರಲಿಲ್ಲ ನಾನು. ಇಲ್ಲೊಂದು ಮಾಸ್ ಇದೆ, ಅದರ ವ್ಯಾಲ್ಯೂ 5 kg ಇದೆ. ದಿಸ್ ಫೆಲೋ ಇಸ್ 5 kg and another one is coming down and it is having the mass. ಎಷ್ಟು ಕೊಡೋಣ? 4 kg ಕೊಡ್ತೀನಿ. 4 kg. Find that given the system is in equilibrium, system move ಆಗ್ತಿಲ್ಲ ಅಂದ್ರೆ accelerate ಆಗ್ತಿಲ್ಲ, then find the value of tension in the rope. Also find the angle theta. So done. ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ. ಇಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ತಗೋಬಹುದು, ನಾರ್ಮಲ್ ಫೋರ್ಸ್ ನ ಬರೀಬಹುದು. ಟ್ರೈ ಮಾಡಿದ್ರ? ನಾನು ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ 4 kg. 4 kg ಮೇಲೆ ಒಬ್ಬ ಡೌನ್ ಸೈಡ್ 4G ಆಕ್ಟ್ ಮಾಡ್ತಾ ಇರ್ತಾನೆ.
4 into 10 Newton. 4 into 10 that is 40 Newton. ಮೇಲ್ಗಡೆಗೆ ಟೆನ್ಷನ್ ಇರುತ್ತೆ, ಒಂದೇ ರೋಪ್ ಆಗಿರೋದ್ರಿಂದ ಇಲ್ಲಿರೋ ಟೆನ್ಷನ್ ಏನಿದೆಯೋ ಇಲ್ಲಿ ಕೂಡ ಅಷ್ಟೇ ಇರುತ್ತೆ, ಅದು ಟೆನ್ಷನ್ ಟಿ ಇರುತ್ತೆ. ಡನ್. ಈಗ ಇದ್ರ ಮೇಲೆ ಎರಡೇ ಫೋರ್ಸಸ್ ಇರೋದು, ಇಲ್ಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ, ಮೊದಲೇ ಚೆನ್ನಾಗಿತ್ತು ಗಬ್ಬಿಗಿರುತ್ತೆ. ಓಕೆ, ಇಲ್ಲಿ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ಒಂದು ಟೆನ್ಷನ್ ಈ ಕಡೆಗೆ ಆಕ್ಟ್ ಆಗ್ತಾ ಇದೆ, ಇನ್ನೊಂದು 5G ಇಲ್ಲಿದೆ, 5G ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ, ಗ್ರಾವಿಟೇಷನಲ್ ಫೋರ್ಸ್. ರೈಟ್ ಹಿಯರ್ 5 kg. ಇನ್ನೊಂದು ಏನಾದ್ರು ಆಕ್ಟ್ ಆಗ್ತಾ ಇದೆಯಾ, ನಾರ್ಮಲ್ ಫೋರ್ಸ್. ನಾರ್ಮಲ್ ಫೋರ್ಸ್ ಈ ಕಡೆಗಿದೆ. ಸೊ ನಾರ್ಮಲ್ ಫೋರ್ಸ್ ಆಕ್ಟೆಡ್ ಬೈ ದ ವೆಡ್ಜ್ ಆನ್ ದ 5 kg mass. Writing the free body diagram FBD of 5 kg. 5 kg ಮಾಸ್ಗೆ ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ. ಆಲ್ಸೋ FBD ಆಫ್ ಎಂತ ಕೆ ಜಿ, ಅದು 4 kg. LKG, UKG, 1 kg, 2 kg, 3 kg, 4 kg. 4 kgಗೆ FBD ಬರೆದಾಗ ಡೌನ್ ಸೈಡ್ ಏನಿದೆ 4G ಇದೆ, ಮೇಲೆ ಏನಿದೆ ಟೆನ್ಷನ್ ಟಿ ಇದೆ. ಆಬ್ವಿಯಸ್ಲಿ ಯಾವುದು ಫೋರ್ಸಸ್ ಇಲ್ಲ, ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ, ಮೂವ್ ಆಗ್ತಿಲ್ಲ ಅಂದ್ರೆ ಆಕ್ಸಲರೇಟ್ ಆಗ್ತಿಲ್ಲ. ಹಾಗಾದ್ರೆ ಅಪ್ ಸೈಡ್ ಫೋರ್ಸಸ್ ಶುಡ್ ಬಿ ಈಕ್ವಲ್ ಟು ಡೌನ್ ಸೈಡ್ ಫೋರ್ಸ್. T is equals to 4G, that is T is equals to 40 Newton. ಇಷ್ಟೊಂದು ಈಸಿನಾ? ಇನ್ನೊಂದಿದೆ ಕ್ವಶನ್ ಅಲ್ಲಿ, ಎಂತದದು, ಫೈಂಡ್ ದ ಆಂಗಲ್ ಟೀಟಾ ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ಸಿ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಎಂತ ಕೆಜಿ, 5 kg. 5 kg ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಒಂದು ಡೌನ್ ಸೈಡ್ 5G, ಇನ್ನೊಂದು ನಾರ್ಮಲ್ ಈ ಕಡೆಗೆ, ಇನ್ನೆಂತದದು ಈ ಕಡೆಗೆ, ಯಾವ ಕಡೆಗೆ, ಈ ಕಡೆಗೆ ಟೆನ್ಷನ್ ಆಕ್ಟ್ ಆಗ್ತಾ ಇದೆ. ಇನ್ನೊಂದಿದೆ, ಈ ಆಂಗಲ್ ಟೀಟಾ ಇದ್ರೆ ಈ ಆಂಗಲ್ 90 ಇದೆ, ಇದೆಷ್ಟಿರ್ಬೇಕು, ಗತ್ಯಂತರ ಇಲ್ಲ, 90 ಮೈನಸ್ ಟೀಟಾ ಇರಬೇಕು. ಅರೆ ಇದು 90 ತಗೊಂಡ್ಮೇಲೆ ಇವೆರಡು ಹಂಚ್ಕೋಬೇಕು ತಾನೆ 90ನ. 90 ಅಲ್ಲ, ನಾ ಹೇಳ್ತಿರೋದು ಆಂಗಲ್. ಈ ಆಂಗಲ್ 90 ಡಿಗ್ರಿ ಇದ್ರೆ ಇವೆರಡು ಸೇರಿ 90 ಇರಬೇಕು. ಹಾಗಾದ್ರೆ ಅದರಲ್ಲಿ ಟೀಟಾ ತಗೊಂಡ್ರೆ ಇದು 90 ಮೈನಸ್ ಟೀಟಾ ಇರಬೇಕು. ಸೊ ಅದನ್ನ ಇಲ್ಲಿ ಬರೀತೀವಿ ನೋಡಿ, ಈ ಆಂಗಲ್ ಎಷ್ಟಿರ್ಬೇಕಪ್ಪ, 90 ಮೈನಸ್ ಟೀಟಾ. 90 ಮೈನಸ್ ಟೀಟಾ. ಡರ್ಟಿ ಫೆಲೋಸ್ 90 ಅಂದಿದ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಏನ್ 90 ಅಂದ್ರೆ ಗೊತ್ತಿಲ್ಲ ನಂಗೆ, ಐ ಡೋಂಟ್ ನೋ. ಓಕೆ, ಸೊ ಇದನ್ನ ರೆಸಾಲ್ವ್ ಮಾಡೋಣ. 5G 90, ಸರಿ ಈ ಕಡೆ 90 ಮೈನಸ್ ಟೀಟಾ ಇದೆ, 5G ಕಾಸ್ 90 ಮೈನಸ್ ಟೀಟಾ. 5G ಕಾಸ್ 90 ಮೈನಸ್ ಟೀಟಾ ಈ ಕಡೆಗೆ ರೆಸಾಲ್ವ್ ಮಾಡ್ತೀನಿ. 5G ಕಾಸ್ ಆಫ್ 90 ಮೈನಸ್ ಟೀಟಾ ಕಾಣಿಸ್ತಿದ್ಯಾ? ಲೆಟ್ ಮಿ ಚೆಕ್. ಒಂಚೂರು ದೊಡ್ಡದಾಗಿ ಬರೀಬೇಕಾಯ್ತು, ಇಟ್ಸ್ ಓಕೆ. 5G ಕಾಸ್ ಆಫ್ 90 ಮೈನಸ್ ಟೀಟಾ. ಸೊ ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ನೋಡಿ, ಇವೆರಡು ಪರ್ಪೆಂಡಿಕ್ಯುಲರ್ ಇರಬೇಕು ಇಂತ ಹೆಂಗೆ, ಹೀಗೆ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಇದು ಈ ಕಡೆಗಿದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಈ ಕಡೆಗೆ ಇರ್ತಕ್ಕಂಥ ಕಾಂಪೊನೆಂಟು 5G ಸೈನ್ ಆಫ್ 90 ಮೈನಸ್ ಟೀಟಾ. ಅದನ್ನ ಇನ್ನೊಂದು ಡಯಾಗ್ರಾಮ್ ಅಲ್ಲಿ ಬರಿಬೇಕಾಗಿತ್ತು, ಸ್ವಲ್ಪ ಕಾಣಿಸೋ ತರ ಇಲ್ಲಿ ಬರಿತೀನಿ ನೋಡಿ. ಎನ್ ಈ ಕಡೆಗೆ ಏನಿದೆ 5G ಸೈನ್ ಆಫ್ 90 ಮೈನಸ್ ಟೀಟಾ. ಏನ್ ಬರುತ್ತೆ ಸೈನ್ ಆಫ್ 90 ಮೈನಸ್ ಟೀಟಾ? ನೆನಪಾಗ್ತಿಲ್ಲ ಸರ್, ಕಾಸ್ ಟೀಟಾ. 5G ಕಾಸ್ ಟೀಟಾ, 5G ಕಾಸ್ ಆಫ್ ಟೀಟಾ. ಅಂಡ್ ಈ ಕಡೆಗೆ ಏನಿದೆ ಟೆನ್ಷನ್ ಇದೆ, ಟೆನ್ಷನ್ ಆಪೋಸಿಟ್ ಸೈಡ್ ಅಲ್ಲಿ ಈ ಕಡೆಗೆ ಏನಿದೆ 5G ಎಂತದ್ದು ಕಾಸ್ ಆಫ್ 90 ಮೈನಸ್ ಟೀಟಾನ ನಾನು ಸೈನ್ ಟೀಟಾ ಅಂತ ಬರ್ಕೋಬಹುದು. ಸೊ ಈಗ ನೋಡಿ, ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂದ್ರೆ 5 kg ಆಕ್ಸಲರೇಷನ್, ಯಾವುದೇ ಫೋರ್ಸ್ ಇಲ್ಲ ಅಂದ್ರೆ ಆಕ್ಸಲರೇಷನ್ 0 ಇದೆ ಅಫ್ಕೋರ್ಸ್. ಹಾಗಾದ್ರೆ ಮೇಲ್ಗಡೆಗೆ ಈ ಕಡೆಗೂ ಹೋಗಲ್ಲ, ಈ ಕಡೆಗೂ ಬರಲ್ಲ, ಮೇಲೆಗೂ ಹೋಗಲ್ಲ, ಡೌನ್ ಸೈಡ್ ಹೋಗಲ್ಲ. ಅಂದ್ರೆ ಮೇಲೆ ಫೋರ್ಸ್, ಈ ಕಡೆ ಫೋರ್ಸ್ ಏನಿದೆ ಈ ಕಡೆಗೆ ಈಕ್ವಲ್ ಆಗಿರ್ಬೇಕು. ಟೆನ್ಷನ್ ಇಸ್ ಈಕ್ವಲ್ಸ್ ಟು 5G ಸೈನ್ ಆಫ್ ಥೀಟಾ. ಇನ್ನೊಂದು ಇಕ್ವೇಶನ್ ಇದೆ, ನಾರ್ಮಲ್ ಇಸ್ ಈಕ್ವಲ್ಸ್ ಟು, ಈ ಕಡೆ ಇದು ಬ್ಯಾಲೆನ್ಸ್ ಆಗಬೇಕು, 5G ಕಾಸ್ ಆಫ್ ಥೀಟಾ. ಟೆನ್ಷನ್ ಆಲ್ರೆಡಿ ಸಿಕ್ಕಿದೆ, ಬೇಕಾದ್ರೆ ಇಲ್ಲೇ ಸಾಲ್ವ್ ಮಾಡ್ಬೋದು. ನಾರ್ಮಲ್ ಕೂಡ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಟೆನ್ಷನ್ ಇಸ್ ಈಕ್ವಲ್ಸ್ ಟು 5 into 10 into ಏನೋ ಮಾಡಿದೆ, ಇದು ಟೆನ್ಷನ್ಗೆ ವ್ಯಾಲ್ಯೂ ಅದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 40 is equals to 5 into 10 into ಸೈನ್ ಆಫ್ ಥೀಟಾ. ಸೊ ಏನಾಗುತ್ತೆ, 10 1s 10 4s, ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 5 divided by 4. ಯಾವುದೋ ಒಂದು ಟ್ರಯಾಂಗಲ್ ನಲ್ಲಿ ಹೈಪೋಟ್ನೆಸ್, ಸರಿ ಉಲ್ಟಾ ಬರ್ದ, ಉಲ್ಟಾ ಬರ್ದೆ, 4 divided by 5. ಯಾವುದೋ ಒಂದು ಟ್ರಯಾಂಗಲ್ ನಲ್ಲಿ ಹೈಪೋಟ್ನೆಸ್ 5 ಇದೆ,
5 ಯೂನಿಟ್ಸ್ ಇದೆ, 5 ಯೂನಿಟ್ಸ್. ಆಪೋಸಿಟ್ ಏನಿದೆ 4 ಇದೆ. ಅದೆಂತ ಟ್ರಯಾಂಗಲ್? ರೈಟ್ ಆಂಗಲ್ ಟ್ರಯಾಂಗಲ್. ಗೊತ್ತು ಸರ್, ಅದು ಯಾವ ಆಂಗಲ್ ಇರಬೇಕು? ಈ ಕಡೆ 53 ಡಿಗ್ರಿ ಇರಬೇಕು. ಆಲ್ರೆಡಿ ಹೇಳಿದೀವಿ. ದೇರ್ಫೋರ್ ಥೀಟಾ ಇಸ್ ಈಕ್ವಲ್ಸ್ ಟು 53 ಡಿಗ್ರಿ. ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾರ್ಮಲ್ ಕೂಡ ಸಿಗತ್ತೆ. ದಟ್ಸ್ ಇಟ್. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ನಾರ್ಮಲ್ ಫೋರ್ಸ್ ಬಿಟ್ವೀನ್ ಬ್ಲಾಕ್ 1 ಅಂಡ್ ಬ್ಲಾಕ್ 2. ಒಂದು ಬ್ಲಾಕ್ ಮೇಲೆ ಇನ್ನೊಂದು ಬ್ಲಾಕ್ ಇಟ್ಬಿಟ್ಟು ಅವೆರಡರ ನಡುವೆ ನಾರ್ಮಲ್ ಫೋರ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ಸ್. ಡನ್. ನೋಟ್ ಮಾಡ್ಕೊಳ್ಳಿ ಬೇಗ. Yeah, done. Find the normal reactions. Normal reactions ಅಥವಾ normal forces between the blocks. ಎರಡು ಬ್ಲಾಕ್ ನ ಕೊಡ್ತೀನಿ. ಇದು ಗ್ರೌಂಡ್ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಗ್ರೌಂಡ್ ಮೇಲೆ ಒಂದು ಆಬ್ಜೆಕ್ಟ್ ಇದೆ. ಅದು ಎಷ್ಟು ಕೆ ಜಿ? ಒಂದು 10 kg ಕೊಡ್ತೀನಿ. ಸೈಡಲ್ಲಿ ಬರೀತೀನಿ 10 kg. ಅದ್ರ ಮೇಲೆ ಇನ್ನೊಂದು ಬ್ಲಾಕ್ನ ಇಡ್ತೀನಿ. ಅದರ ಮಾಸು 5 kg ಕೊಡ್ತೀನಿ. 5 kg. ಈಗ ಆ ಎರಡೂ ಬ್ಲಾಕ್ಸ್ನ ನಡುವೆ ಒಂದು ನಾರ್ಮಲ್ ಫೋರ್ಸ್ ಇರುತ್ತೆ. ಅದು ಎಷ್ಟಿರುತ್ತೆ ಅಂತ ಕೇಳ್ತಿದ್ದೀನಿ. 10 kg. ಅಥವಾ ಎಲ್ಲ ನಾರ್ಮಲ್ ಫೋರ್ಸ್, ಏನೇನು ನಾರ್ಮಲ್ ಫೋರ್ಸ್ ಇರುತ್ತೋ ಎಲ್ಲ ನಾರ್ಮಲ್ಸ್ನು ಫೈಂಡ್ ಔಟ್ ಮಾಡಿ. ಫೈಂಡ್ ಆಲ್ ದ ನಾರ್ಮಲ್ಸ್. ಯಾವ್ಯಾವ ನಾರ್ಮಲ್ಸ್ ಬರುತ್ತೆ ಎಲ್ಲ ಫೈಂಡ್ ಔಟ್ ಮಾಡಿ ಅಷ್ಟೇ. ಸೊ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1 ಡನ್. ಸೊ ನೋಡಪ್ಪ, ಈಗ 5 kg ಮಾಸ್ನ ಮಾತ್ರ ನೋಡಿ. ಕಣ್ಣಿಗೆ ನಿಮ್ಗೆ ಏನು ಬೇರೆ ಕಾಣಿಸ್ಬಾರ್ದು, ಬರೀ 5 kg ಮಾಸ್ ಮಾತ್ರ ಕಾಣಿಸ್ಬೇಕು. ಆ 5 kg ಮಾಸ್ ಮೇಲೆ ಏನೇನು ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಡೌನ್ ಸೈಡ್ ಏನು ಆಕ್ಟ್ ಆಗ್ತಾ ಇದೆ? ಡೌನ್ ಸೈಡ್ಗೆ 5G. ನಾನು ಇಲ್ಲಿ ಆಕ್ಚುಲಿ ಇಲ್ಲಿ ಬರೀಬೇಕು, ಅಲ್ಲಿ ಬರೀತಿದ್ದೀನಿ. ಅಂಡರ್ಸ್ಟುಡ್. ಇನ್ನೊಂದೇನೋ ಇದೆ, ಬರೀ 5G ಇದ್ದಿದ್ರೆ ಲಬಕ್ ಅಂತ ಕೆಳಗಡೆ ಬೀಳ್ಬೇಕಾಯ್ತು. ಬೀಳ್ತಿಲ್ಲ, ಯಾರೋ ಅಪೋಸ್ ಮಾಡ್ತಾರೆ. ಯಾರು? ಇವನು ಮೇಲೆಗೆ ಇನ್ನೊಂದು ಫೋರ್ಸ್ನ ಕೊಡ್ತಾ ಇದ್ದಾನೆ. ಅದನ್ನ ನಾನು N1 ಅಂತ ಕರಿತೀನಿ. N1 ಇಲ್ಲೇ ಬರ್ದ್ಬಿಡ್ತೀನಿ ನೋಡಿ. 5G ಮತ್ತೆ ಮೇಲೆಗೆ N1 ಆಕ್ಟ್ ಆಗ್ತಾ ಇದೆ. ಲೆಟ್ ಅಸ್ ಇಂಡಿಕೇಟ್ ಆಸ್ ಶೋನ್ ಇನ್ ದ ಡಯಾಗ್ರಾಮ್. ಓಕೆ, ಫ್ರೀ ಇನ್ನೇನಾದ್ರು ಫೋರ್ಸಸ್ ಇದೆಯಾ? ಇಸ್ ದೇರ್ ಎನಿ ಅದರ್ ಫೋರ್ಸಸ್ ಆಕ್ಟಿಂಗ್ ಆನ್ 5 kg? 5 kg ಮಾಸ್ ಮೇಲೆ ಇನ್ಯಾವುದು ಫೋರ್ಸಸ್ ಆಕ್ಟ್ ಆಗ್ತಾ ಇಲ್ಲ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 5 kg. 5 kg ಮಾಸ್ನ ಪಾಯಿಂಟ್ ಮಾಸ್ ಆಗಿ ತಗೊಂತೀನಿ. ಡೌನ್ ಸೈಡ್ ಫೋರ್ಸು ಒಂದು 5G ಇದೆ, ಮೇಲೆಗೆ ನಾರ್ಮಲ್ ಫೋರ್ಸ್ ಇದೆ N1 ಸಿಕ್ಕೋಯ್ತು. N1 is equals to 5G, 50 ನ್ಯೂಟನ್. N1 ಸಿಕ್ಕೋಯ್ತು. G ವ್ಯಾಲ್ಯೂ 10 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಈಗ 10 kg ಮಾಸ್ನ ಅಬ್ಸರ್ವ್ ಮಾಡಿ. ಆಯ್ತಾ? N1 ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ? Am I right? 5G. Okay. ಏನು ಮಿಸ್ ಆಯಿತು? ಓಕೆ, ಲೆಟ್ ಇಟ್ ಬಿ ವಾಟ್ ಎವರ್ ಇಟ್ ಇಸ್. ಈಗ ಬರೀ 10 kg ಮಾಸ್ನ ನೋಡಿ. 10 kg ಮಾಸ್ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಮಾಡ್ತಾ ಇದ್ದಾರೆ? 10 kg ಯಾರ್ಯಾರ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ನನಗೆ ಬೇಕಾಗಿಲ್ಲ. 10 kg ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅದನ್ನ ಕೇಳ್ತಾ ಇದೆ. ಒಂದು ಡೌನ್ ಸೈಡ್ ಇರುತ್ತೆ, ದಟ್ ಇಸ್ 10G. ಯಾರದು? ಗ್ರಾವಿಟೇಷನಲ್ ಫೋರ್ಸ್. ಆಮ್ ಐ ರೈಟ್? ಈಗ ಇವನ್ ಮೇಲೆ ಫೋರ್ಸ್ನ ಆಕ್ಟ್ ಇವನ್ ಮೇಲೆ ಫೋರ್ಸ್ ಆಕ್ಟ್ ಮಾಡಿದ್ರೆ ಇವನ್ ಮೇಲೆ ಫೋರ್ಸ್ ಆಕ್ಟ್ ಮಾಡಲೇಬೇಕಲ್ಲ. ದೋಸ್ ಆರ್ ಆಕ್ಷನ್ ರಿಯಾಕ್ಷನ್ ಪೇರ್. ನಾರ್ಮಲ್ ಫೋರ್ಸ್ N1 ಇದ್ರೆ ಇದ್ರ ಮೇಲೆ ಕೂಡ N1 ಇರುತ್ತೆ. ಅದು ಇಂಪಾರ್ಟೆಂಟ್. ಅವೆರಡು ಆಕ್ಷನ್ ರಿಯಾಕ್ಷನ್ ಫೋರ್ಸಸ್. ಇವೆರಡು ಆಕ್ಷನ್ ರಿಯಾಕ್ಷನ್ ಫೋರ್ಸಸ್. ಹಾಗಾದ್ರೆ N1 is ನಾರ್ಮಲ್ ಫೋರ್ಸ್ ಆಕ್ಟೆಡ್ ಬೈ 5 kg ಆನ್ 10 kg. ಇನ್ನೇನಾದ್ರೂ ಫೋರ್ಸ್ ಇದೆಯಾ? ಇದೆ. ನಾರ್ಮಲ್ ಆಕ್ಟೆಡ್ ಬೈ ದ ಗ್ರೌಂಡ್ ಆನ್ ದ 10 kg, N2. Find N2 also. Find the normal N2 also. So ಈಗ ಫ್ರೀ ಬಾಡಿ ಡಯಾಗ್ರಾಮ್ FBD ಆಫ್ ಎಂತ kg? 10 kg ಮಾಸ್ ನ ತಗೊಂತೀನಿ. ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ 10 kg ಮಾಸ್ ಮೇಲೆ ನೋಡೋಣ. ಸೊ 10 kg ಮಾಸ್,
ಒಂದು ಡೌನ್ ಸೈಡ್ 10G, ನೋ ಡೌಟ್ ಇನ್ ದಟ್ ಒನ್. ಇನ್ಯಾವುದು ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ? N1 ಫೋರ್ಸ್, ನಾರ್ಮಲ್ ಫೋರ್ಸ್ ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ. N1 is acting ಡೌನ್ ಸೈಡ್. This is 10 kg. Is there any other force acting on? N1 ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ ನನಗೆ ಬೇಕಾಗಿಲ್ಲ. N1 ಮೇಲೆ ಯಾವ್ಯಾವ್ದು ಆಕ್ಟ್ ಆಗ್ತಾ ಇದೆ. ಸೊ ಗ್ರೌಂಡ್ ಇದ್ರ ಮೇಲೆ ಇನ್ನೊಂದು ಫೋರ್ಸ್ ನ ಆಕ್ಟ್ ಮಾಡ್ತಾ ಇದೆ, ಅದನ್ನ N2 ಅಂತ ಕರಿತೀನಿ. N2 ಇನ್ನೇನಾರು ಇದೆಯಾ? ಅಷ್ಟೇ, ಮೂರೇ ತಾನೆ. 1 2 3. ಸೊ ಈಕ್ವೇಶನ್ ಯೂಸ್ ಮಾಡ್ತೀನಿ. ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ ಈಕ್ವಿಲಿಬ್ರಿಯಂ ಅಲ್ಲಿ ಇದ್ರೆ ಅಪ್ ಸೈಡ್ ಫೋರ್ಸಸ್ ಶುಡ್ ಬಿ ಈಕ್ವಲ್ ಟು ಡೌನ್ ಸೈಡ್ ಫೋರ್ಸಸ್. N2 is equals to N1 plus 10G. 10G ವ್ಯಾಲ್ಯೂ 10 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 100 ಬರುತ್ತೆ. N1 ವ್ಯಾಲ್ಯೂ ಇದನ್ನ ತಗೊಂಬಂದು ಇಲ್ಲಿ ಬಿಸಾಕಿ N2 is equals to 50 plus 100 ಎಷ್ಟಪ್ಪ? 150. ಕರೆಕ್ಟ್ ಇದೆಯಾ? ವೆರಿ ಗುಡ್. 150 ನ್ಯೂಟನ್. ದಟ್ಸ್ ಇಟ್. ಡನ್ ಕರಣ. ಆಯ್ತಾ? ಪ್ರಾಬ್ಲಮ್ ಆಯ್ತಾ? ಈಸಿ ಸರ್. ಚಿಚ್ಚಿ ಇಷ್ಟೊಂದು ಈಸಿ ಕೊಡಬೇಡಿ. ಇನ್ನೊಂದು ಸ್ಟೆಪ್ ಇನ್ಕ್ರೀಸ್ ಮಾಡ್ತೀನಿ ನೋಡಿ. ಇನ್ನೊಂದು ಬ್ಲಾಕ್ನ ಆ್ಯಡ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಎನಿ ಆಬ್ಜೆಕ್ಟ್ ಇದ್ರ ಮಾಸ್ M1 ಇದೆ, ಇದ್ರ ಮಾಸ್ M2 ಇದೆ, ಇದು ಗ್ರೌಂಡ್ ಮೇಲೆ ಇದಿದೆ. ಇಲ್ಲೊಂದು ನಾರ್ಮಲ್ ಫೋರ್ಸ್ ಇರುತ್ತೆ, ಲೆಟ್ ಇಟ್ ಬಿ ಕಾಲ್ ಆಸ್ N is equals to ಇಲ್ಲಿಂದ ಮೇಲೆಗೆ ಎಷ್ಟು ಟೋಟಲ್ ಮಾಸ್ ಇದೆ? M1 plus M2 into G. ಅಷ್ಟೇ ನಾರ್ಮಲ್ ಫೋರ್ಸ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. N2 ಇದು ತಾನೇ N2, ಇದು N2. N2 is equals to ಇದ್ರ ಮೇಲೆ ಎಷ್ಟು ಮಾಸಸ್ ಇದೆ? 10 plus 5 into G. ಸೊ ಎಷ್ಟು ಬರುತ್ತೆ? 150 ನ್ಯೂಟನ್. ಅದನ್ನೇ ಇಲ್ಲಿ ಬರ್ತಿರೋದು. ಸೊ ಒಂದು ಸಿಂಪಲ್ ಟ್ರಿಕ್ ಇದೆ, ಬಟ್ ಆದ್ರೂ ಪರವಾಗಿಲ್ಲ. ಈ ಫ್ರೀ ಬಾಡಿ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಈ ಕ್ವಶನ್ಸ್ ನ ಕೊಡ್ತಿದ್ದೇನೆ. ಸೊ ನೀವು ಬೇಕಾದ್ರೆ ಇದು ಲಾಜಿಕ್ ನ ಯೂಸ್ ಮಾಡ್ಬೋದು. ಅಟ್ ಇಸ್ ಕಾಮನ್ ಸೆನ್ಸ್. ಇವೆರಡು ಜಾಯಿನ್ ಆಗಿದೆ ಅಂತ ಅನ್ಕೋಬಹುದು ತಾನೆ. ನಾವು ಮೇಲೆ ಇಟ್ಟಿದೀವಿ, ಇದಕ್ಕೇನು ಗೊತ್ತಾಗತ್ತೆ? ಇದ್ರ ಮೇಲೆ ಇವೆರಡು ಸಪರೇಟ್ ಆಗಿ ಕೂತಿದೆ ಅಂತ. ಜಾಯಿನ್ ಆಗಿ ಕೂತಿದೆ ಅನ್ಕೋಬಹುದು. ಇವೆರಡು ಮಾಸ್ ಸೇರಿಸಿ ಎಷ್ಟಾಗುತ್ತೆ? M1 plus M2. ಸೊ ಹಾಗಾಗಿ N is equals to mg. ಯಾವಾಗ? N is equals to net M into G. ಯಾವಾಗ? ಇನ್ಕ್ಲೈನ್ ಪ್ಲೇನ್ ಇರಬಾರ್ದು, ನಾರ್ಮಲ್ ಸರ್ಫೇಸ್ ಮೇಲೆ ಈ ತರ ಇಟ್ಟಾಗ, ಅದೇ ಈ ತರ ಇಟ್ಟಾಗ ಚೇಂಜ್ ಆಗುತ್ತೆ. ಸ್ವಲ್ಪ ಆಂಗಲ್ ನ ಕೊಟ್ರೆ ಚೇಂಜ್ ಆಗುತ್ತೆ. ಯು ಹ್ಯಾವ್ ಟು ಫಾಲೋ ದ ಸೈನ್ ಕನ್ವೆನ್ಷನ್ಸ್. ದೆನ್ ನೆಕ್ಸ್ಟ್ ಇಸ್ ಫೈಂಡ್ ದ ನಾರ್ಮಲ್ಸ್. ಇದಕ್ಕೆ ಒಂಚೂರು ಎಕ್ಸ್ಟೆಂಡ್ ಮಾಡ್ತೀನಿ. ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋದನ್ನ ಟ್ರೈ ಮಾಡಿ. ಶಾರ್ಟ್ ಕಟ್ ಯೂಸ್ ಮಾಡಬೇಡಿ. ಈಗ ಲಾಸ್ಟ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದ್ರೆ ಮುಂದೆ ಹೆಂಗ್ ಮಾಡಬೇಕು ಅಂದ್ರೆ, ಫ್ರೀ ಬಾಡಿ ಡಯಾಗ್ರಾಮ್ ಮಾಡೋದ್ರಲ್ಲಿ ಪಂಟ್ರಾಗೋಗ್ಬೇಕು ನೀವು. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಕಷ್ಟ. ಸೊ ಲೆಟ್ ಅಸ್ ಸಿ. 3 ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀನಿ. One is 10 kg, 10 kg. Another one is this one, 5 kg. Sorry, ಇದು 15 ತಗೊಳ್ಳಿ. 15 kg, ಇದು 10 kg. Next is 5 kg. Find the normal forces given the system is in equilibrium. Find all the normals. ಏನೇ ನಾರ್ಮಲ್ಸ್ ಇದೆಯೋ ಎಲ್ಲ ಫೈಂಡ್ ಔಟ್ ಮಾಡಿ ಅಷ್ಟೇ. Find the normal forces on the surfaces. ಯಾವ್ಯಾವ ನಾರ್ಮಲ್ ಫೋರ್ಸಸ್ ಇದೆಯೋ ಎಲ್ಲಾನು ಫೈಂಡ್ ಔಟ್ ಮಾಡಿ. ಸೊ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ನೀವೇ ಸಾಲ್ವ್ ಮಾಡೋಕ್ಕೆ. ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಯೂಸ್ ಮಾಡ್ಬೋದು. ಆಬ್ವಿಯಸ್ಲಿ ಇಲ್ಲಿ ನಾರ್ಮಲ್ ಫೋರ್ಸ್ ಎಷ್ಟಿರುತ್ತೆ? ನೆಟ್ M. ಇದ್ರ ಮೇಲೆ ಫೋರ್ಸ್ ಮಾಸಸ್ ಎಷ್ಟಿದೆ? 15 plus 10 25 30 G. ಇಲ್ಲಿ ನಾರ್ಮಲ್ ಇರುತ್ತೆ. ಇಲ್ಲೊಂದು ನಾರ್ಮಲ್ ಇರುತ್ತೆ, ಅದೆಷ್ಟಿರುತ್ತೆ? 10 plus 5 15 G ಇರುತ್ತೆ. ಇದ್ರ ಮೇಲೆ ಎಷ್ಟಿದೆ? 5 ಇದೆ kg. ಹಾಗಾಗಿ 5G ಇರುತ್ತೆ. ನಾನು ಅದನ್ನ ಫ್ರೀ ಬಾಡಿ ಡಯಾಗ್ರಾಮ್ ಯೂಸ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೀವು ಅದೇ ತರ ಟ್ರೈ ಮಾಡಿ. ಶಾರ್ಟ್ ಕಟ್ ಈಗ ಯೂಸ್ ಮಾಡಬೇಡಿ, ಎಕ್ಸಾಮ್ ಅಲ್ಲಿ ಯೂಸ್ ಮಾಡಿ ಆ ಮೆಥಡ್ನ. 5 kg ಮಾಸ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಡೌನ್ ಸೈಡು 5G. ಹೌದಾ? ಅದು ಕೆಳಗಡೆ ಬಂದ್ಬಿಡ್ತಾ ಇದೆಯಾ? ಇಲ್ಲ. ಹಾಗಾಗಿ ಯಾರೋ ಒಬ್ರು ಮೇಲ್ಗಡೆ ಪುಷ್ ಮಾಡ್ತಾ ಇದ್ದಾರೆ. ಆ ಫೋರ್ಸ್ ನಾನು N1 ಅಂತ ಕರಿತೀನಿ. N1 is a force acted by 10 kg on 5 kg. ಇನ್ ಯಾರಾದ್ರೂ ಫೋರ್ಸಸ್ ಆಕ್ಟ್ ಮಾಡ್ತಾರೆ? ನೋ, ಯಾರು ಇಲ್ಲ. ಸೊ ಫ್ರೀ ಬಾಡಿ ಡಯಾಗ್ರಾಮ್ FBD ಆಫ್ 5 kg ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಡೌನ್ ಸೈಡು 5G, ಮೇಲ್ಗಡೆಗೆ ನಾರ್ಮಲ್ N1. N1 is equals to 50G. 50 ನ್ಯೂಟನ್ ಗೊತ್ತಿತ್ತು ನಮಗೆ ಆಲ್ರೆಡಿ, ಶಾರ್ಟ್ ಕಟ್ ಅಲ್ಲಿ ಗೊತ್ತಿತ್ತು. ಈಗ ನೋಡಿ, ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಯಾರು? 10 kg ಮೇಲೆ ಒಂದು 10G ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ. ಯಾರಿಂದ? ಗ್ರಾವಿಟೇಷನ್ ಇಂದ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ G ಇದ್ರೆ 10G ಇರುತ್ತೆ. ಮತ್ತೆ ಇವನ್ ಮೇಲೆ ಇವನೊಂದು ಫೋರ್ಸ್ ಆಕ್ಟ್ ಮಾಡ್ತಾ ಇರ್ತಾನೆ,
ಅದೆಷ್ಟಿರುತ್ತೆ, ಇವನ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾನ ಅವ್ನು ಇವನ್ ಮೇಲೆ ಅಷ್ಟೇ ಫೋರ್ಸ್ ಆಕ್ಟ್ ಮಾಡ್ಬೇಕಾ. ಫೋರ್ಸಸ್ ಆಲ್ವೇಸ್ ಕಮ್ಸ್ ಇನ್ ಪೇರ್. ಪದೇ ಪದೇ ಹೇಳ್ತಾ ಇದೀನಿ, ಇದು ನಾರ್ಮಲ್ N1 ಇದ್ರೆ ಡೌನ್ ಸೈಡ್ ಕೂಡ ಎಷ್ಟಿರುತ್ತೆ, N1 ಇರಬೇಕು, ಇರುತ್ತೆ. ಅದೇ ತರ ಇವನ್ ಮೇಲೆ ಇನ್ನೊಂದು ಫೋರ್ಸ್ ನ ಆಕ್ಟ್ ಮಾಡ್ತಾನೆ, ಅದನ್ನ ನಾನು N2 ಅಂತ ಕರಿತೀನಿ, N2. ಸೊ ರೈಟಿಂಗ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್, ಇನ್ನೇನಾದ್ರು ಫೋರ್ಸಸ್ ಇದೆ ಚೆಕ್ ಮಾಡ್ಕೊಳ್ಳಿ. ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ 10 kg? ಇವನೊಂದು ನಾರ್ಮಲ್, ಮೇಲೊಂದು ನಾರ್ಮಲ್, ಗ್ರಾವಿಟೇಷನಲ್ ಫೋರ್ಸ್ ಅಷ್ಟೇ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಅದೆಂತ ಕೆಜಿ, 10 kg. 10 kg 10 kg ಮಾಸ್ ತಗೊಂತೀನಿ ಇಲ್ಲಿ, 10 kg. ಡೌನ್ ಸೈಡ್ ಫೋರ್ಸ್ 10g, ಮತ್ತೆ ಡೌನ್ ಸೈಡ್ N1 ಇದೆ. ಈ N1 ಬೇರೆ, ಈ N1 ಬೇರೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ಈ N1 ಏನು ನಾರ್ಮಲ್ ಫೋರ್ಸ್ ಆಕ್ಟೆಡ್ ಬೈ 10 kg ಆನ್ 5 kg. ಇದೇನಿದು, ಈ ನಾರ್ಮಲ್, ದಿಸ್ ಈಸ್ ದ ನಾರ್ಮಲ್ ಫೋರ್ಸ್ ಆಕ್ಟೆಡ್ ಬೈ 5 kg ಆನ್ 10 kg. ಸೊ ನಾರ್ಮಲ್ N1 ಡೌನ್ ಸೈಡ್ ಇದೆ, N1 ಡೌನ್ ಸೈಡ್ ಇದೆ, ಮತ್ತೆ N2 ಮೇಲೆಗಿದೆ, N2. Using equilibrium condition, N2 is equals to N1 plus 10g. N2 is equals to N1 plus 10g. N2 is equals to N1 ಎಷ್ಟಿದೆಯಪ್ಪ, 50 ಇದೆ, 50 ಪ್ಲಸ್ ಇದೆಷ್ಟು ಬರುತ್ತೆ, 100 ಬರುತ್ತೆ. N2 is equals to 150g. ಅರೆ 150 ನ್ಯೂಟನ್, ಜಿ ಅಲ್ಲ. ಗೊತ್ತಿತ್ತು ನಮ್ಗೆ, ಅದು ಗೊತ್ತಿತ್ತು. ಇಲ್ಲಿಂದ ಮೇಲೆಗೆ ಎಷ್ಟು ಮಾಸ್ ಇದೆ, 10 plus 5 15 kg. ನಾರ್ಮಲ್ ಎಷ್ಟಿರುತ್ತೆ, 15g, 150 ನ್ಯೂಟನ್. ಅಷ್ಟೇ ಲೈಫು, ಸಿಂಪಲ್ ಆಗಿರುತ್ತೆ. ನಾವೇ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು. ಮತ್ತೆ ನೀವೇ ಯಾಕೆ ಸರ್ ಇಷ್ಟೊಂದೆಲ್ಲ ಕತೆ ಹೇಳ್ತಿದ್ರೆ? ಕಂದ ನಾವು ಪ್ರಾಕ್ಟೀಸ್ ಮಾಡ್ತಿರೋದು. ಪ್ರಾಕ್ಟೀಸಲ್ಲಿ ಎಷ್ಟು ಕಲ್ತ್ರೆ ಎಕ್ಸಾಮಲ್ಲಿ ಅಷ್ಟು ಪಟ್ಟ ಫಾಸ್ಟ್ ಆಗಿ ಬರುತ್ತೆ. ಚೆಕ್ ಮಾಡ್ಕೋಬೇಕಾದ್ರೆ ಈ ಚಾಪ್ಟರ್ ಎಲ್ಲ ಓದ್ಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ನೋಡು ಹೆಂಗಿರುತ್ತೆ ಅಂತ. ಫ್ರೀ ಬಾಡಿ ಡಯಾಗ್ರಾಮ್ FBD ಆಫ್ ಅದೆಂತ ಕೆಜಿ, ಇದೆಷ್ಟು ಮಾಸು, ಇದು 15 kg. ನಾನು ಕೊಟ್ಟೇ ಇಲ್ಲ, ಇಲ್ಲಿ ಕೊಟ್ಟಿದ್ದೀನಿ. ಸೊ 15 kg. ಯಾವ್ಯಾವ ಫೋರ್ಸಸ್ ಆಕ್ಟ್ ಮಾಡ್ತಾ ಇದೆ, 15g ಒಂದು. ಇವನ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾನೋ ಇವನ್ ಮೇಲೆ ಅಷ್ಟೇ ಫೋರ್ಸ್ ಆಕ್ಟ್ ಮಾಡಬೇಕು, N2. ಅದನ್ನ N2 ಅಂತ ಕರಿತೀನಿ. ಮತ್ತೆ ಗ್ರೌಂಡ್ ಇದ್ರ ಮೇಲೆ ಇನ್ನೊಂದು ಫೋರ್ಸ್ ಆಕ್ಟ್ ಮಾಡುತ್ತೆ, ಅದನ್ನ N3 ಅಂತ ಕರಿತೀನಿ. FBD ಆಫ್ 15 kg. 15 kg ಇಲ್ಲಿ ಬರೀತೀನಿ, 15 kg. ಡೌನ್ ಸೈಡ್ ಏನಿದೆ, ಒಂದು 15g. ಮೇಲೆಗೊಂದು N3 ಇದೆ, ಮತ್ತೆ ಡೌನ್ ಸೈಡ್ ಒಂದು N2 ಇದೆ, N2. N3 is equals to N2 plus 15g. N3 is equals to N2 ವ್ಯಾಲ್ಯೂ ಏನಿದೆಯಪ್ಪ, 150. 150 ಇದೆ ಪ್ಲಸ್ 50 into 15 into g is 150. 150 plus 150, N3 is equals to 300 Newton. ಅರೆ ಸಿಂಪಲ್. N3 ಮೇಲೆ, ಈ ಸರ್ಫೇಸ್ ಮೇಲೆ ಎಷ್ಟು ಮಾಸ್ ಇದೆ, 15 plus 10 plus 5 30 kg. ಎಷ್ಟು ನಾರ್ಮಲ್ ಇರುತ್ತೆ, 30g. ಅದನ್ನೇ ಬರೆದಿರೋದು 300 ನ್ಯೂಟನ್. ಗಾಟ್ ಇಟ್? ಡನ್. ನೋಟ್ ಮಾಡ್ಕೊಳ್ಳಿ ಆಯ್ತಾ. ವಿಲ್ ಗೋ ಟು ದ ಲ್ಯಾಮಿಸ್ ಥಿಯರಮ್. ಲಾಸ್ಟ್ ಟಾಪಿಕ್, ಲ್ಯಾಮಿಸ್ ಥಿಯರಮ್. ಲ್ಯಾಮಿಸ್ ಥಿಯರಮ್. ಸೊ ಈ ಥಿಯರಮ್ನ ಅಪ್ಲೈ ಮಾಡಬೇಕಾದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ, ಫೋರ್ಸಸ್, ಆಲ್ ದ ಫೋರ್ಸಸ್, ಸಮ್ ಆಫ್ ಆಲ್ ದ ಫೋರ್ಸಸ್ ಶುಡ್ ಬಿ ಈಕ್ವಲ್ ಟು 0. ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಶುಡ್ ಬಿ ಈಕ್ವಲ್ ಟು 0. ಕಂಡೀಷನ್ ಸೊ ಬರೀತೀನಿ ಆಮೇಲೆ. ಸೊ ದಟ್ ಈಸ್ ಗಿವನ್ ಇನ್ ಸ್ಟೇಟ್ಮೆಂಟ್. ಇಫ್ ತ್ರೀ ಫೋರ್ಸಸ್ ಆಕ್ಟಿಂಗ್ ಆನ್ an object, ಯಾವುದೋ ಒಂದು ಆಬ್ಜೆಕ್ಟ್ O ಅಂತ ತಗೊಳ್ಳೋಣ. 3 forces acting on an object O such that the object is in equilibrium. ಯಾವ ತರ, ಈ ತರ ತೋರ್ಸೋಣ. ಸೊ ಲೆಟ್ ಅಸ್ ಕನ್ಸಿಡರ್ 3 forces ಇದೆ, F1 ಅಂಡ್ ಈ ಕಡೆಗೆ ಇನ್ನೊಂದು F2 ಇದೆ, ಈ ಕಡೆಗೆ ಇನ್ನೊಂದು F3 ಇದೆ. ಏನಾದರೂ ಆಗಿರ್ಬೋದು, ಅದರ ಆಂಗಲ್ ಮ್ಯಾಟರ್ ಆಗುತ್ತೆ. ಆಂಗಲ್ ಬಿಟ್ವೀನ್ F3 ಅಂಡ್ F2 ಇಸ್ ಆಲ್ಫಾ. ಈ ತರ ಯಾವುದೋ ಒಂದು ಸಿಚುವೇಶನ್ ಇದೆ,
ಮೂರು ಫೋರ್ಸಸ್ ಆಕ್ಟ್ ಮಾಡ್ತಾ ಇದೆ, F1 F2 F3, ಸಚ್ ದಟ್ ಇವೆರಡರ ನಡುವೆ ಆಂಗಲ್ ಎಷ್ಟಿದೆ, ಆಲ್ಫಾ ಇದೆ. ಇವೆರಡರ ನಡುವೆ ಇರ್ತಕ್ಕಂಥ ಆಂಗಲ್ ನ ಬೀಟಾ ಅಂತ ಕರಿತೀನಿ, ಇವೆರಡರ ನಡುವೆ ಇರ್ತಕ್ಕಂಥ ಆಂಗಲ್ ನ ಗಾಮಾ ಅಂತ ಕರಿತೀನಿ. ಸೊ ಈ ಮೂರು ಫೋರ್ಸಸ್ ಆಕ್ಟ್ ಮಾಡ್ತಾ ಇದೆ ಈ ಆಬ್ಜೆಕ್ಟ್ ಮೇಲೆ. ಆ ಆಬ್ಜೆಕ್ಟ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಅಂದ್ರೆ ನೆಟ್ ಫೋರ್ಸಸ್ ಆಕ್ಟಿಂಗ್ ಸಮ್ ಆಫ್ ವೆಕ್ಟರ್ ಸಮ್ ಅಂದ್ರೆ F net is equals to vector sum of vector F1 plus F2 vector plus F3 vector ಏನಾಗಿರ್ಬೇಕು, 0. ಅವಾಗೆ ನಾವು ಈಕ್ವಿಲಿಬ್ರಿಯಂ ಅಂತ ಕರೆಯೋದು. ಈ ಕಂಡೀಷನ್ ಇದ್ರೆ then Lami's theorem says that F1 divided by sine of alpha equals to F2 divided by sine of beta, that is equals to F3 divided by sine of gamma. ಸೊ ನೀವು ಬೇಕಾದ್ರೆ ಈ ಥಿಯರಮ್ನ ಯೂಸ್ ಮಾಡಿ ಆದ್ರೂ ಸಾಲ್ವ್ ಮಾಡ್ಬೋದು ಅಥವಾ ಹಾಗೆ ಆದ್ರೂ ಸಾಲ್ವ್ ಮಾಡ್ಬೋದು. ಇಟ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸ್. ಸೊ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬೇಸ್ಡ್ ಆನ್ ದ ಲ್ಯಾಮಿಸ್ ಥಿಯರಮ್. ಅರ್ಥ ಆಯ್ತಾ? ಆಲ್ಫಾ ಅಂದ್ರೆ ನೋಡಿ, F1 ಗೆ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ವೆಕ್ಟರ್ಸ್ F2 ಅಂಡ್ F3 ಅದ್ರ ನಡುವೆ ಇರ್ತಕ್ಕಂಥ ಆಂಗಲ್ ಆಲ್ಫಾ. F2 ಗೆ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಆಂಗಲ್ ಬೀಟಾ ಡಿವೈಡೆಡ್ ಬೈ ಸೈನ್ ಆಫ್ ದಟ್ ಆಂಗಲ್. F3 ಗೆ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಆಂಗಲ್ ಗಾಮಾ, ಅದ್ರ ಆಂಗಲ್ F3 ಡಿವೈಡೆಡ್ ಬೈ ಸೈನ್ ಗಾಮಾ. ಈ ರೇಷಿಯೋ ಏನಿರುತ್ತೆ, ಸೇಮ್ ಇರುತ್ತೆ ಅಂತ ಲ್ಯಾಮಿಸ್ ಥಿಯರಮ್ ಹೇಳುತ್ತೆ. ಸೊ ವಿಲ್ ಸಾಲ್ವ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಒನ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿಬಿಡೋಣ. ಲೆಟ್ ಅಸ್ see. Question is find theta, comma T1 and T2. Find theta, comma T1 and T2. So ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡ್ತೀನಿ like this. This is T2 and this tension is T1. Given this angle is, ಈ ಆಂಗಲ್ ನ ತಗೊಂತೀನಿ, ಐ ವಿಲ್ ಕನ್ಸಿಡರ್ ದಿಸ್ ಆಂಗಲ್ ಆಸ್ ಥೀಟಾ. ಈ ಲೆಂತ್ ಅನ್ನ ಕೊಡ್ತಿದ್ದೀನಿ, ದಟ್ ಈಸ್ 0.3 ಮೀಟರ್ and this length is given as 0.5 meter. Find the angle theta, comma T1, comma T2. ವಿಡಿಯೋನ ಪಾಸ್ ಮಾಡಿ ನೀವೇ ಆನ್ಸರ್ ತರಿಸೋಕೆ ಟ್ರೈ ಮಾಡಿ. ಈ ಲೆಂತ್ ಕೊಟ್ಟಿದ್ದೀನಿ 0.5, ಈ ಲೆಂತ್ ಕೊಡ್ತಿದ್ದೀನಿ 0.3. Find the angle theta, comma T1, comma T2. Last problem of this video. Please pause the video and try by yourself. I am going to do in 3, 2, 1. Done. ನೀವು ಬೇಕಾದ್ರೆ ನಾರ್ಮಲ್ ನೀವು ರೆಸಲ್ಯೂಷನ್ ಮಾಡಾದ್ರೆ ಯೂಸ್ ಮಾಡ್ಬೋದು ಅಥವಾ ಲ್ಯಾಮಿಸ್ ಥಿಯರಮ್ ಆದ್ರೂ ಯೂಸ್ ಮಾಡ್ಬೋದು. ಸುಮ್ಮನೆ ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ. ನಿಮ್ಗೆ ಯಾವ್ದು ಕಂಫರ್ಟ್ ಇದೆಯೋ ಅದನ್ನು ಯೂಸ್ ಮಾಡಿ. ಫ್ರೀ ಬಾಡಿ ಡಯಾಗ್ರಾಮ್ ನ ಬರಿತೀನಿ. ಐ ವಿಲ್ ಡ್ರಾ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಒನ್. ಸೊ ಐ ಆಮ್ ವೆರಿ ಸಾರಿ, ಈ ಮಾಸ್ ನ ಕೊಡೋದು ಮರ್ತೆ 0.8 kg. ಈಗ ಎಷ್ಟು ಫೋರ್ಸಸ್ ಇದೆ ಇದ್ರ ಮೇಲೆ? 3 ಫೋರ್ಸಸ್ ಇದೆ. ಡೌನ್ ಸೈಡ್ ಒಂದು 0.8 g, ಅರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಂದ ಡೌನ್ ಸೈಡ್ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ, ದಟ್ ಈಸ್ 0.8 g. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಒನ್, FBD ಬರೀತೀನಿ. FBD ಡೌನ್ ಸೈಡ್ ಈಸ್ 0.8 g, ಒಂದು ಫೋರ್ಸು. ಈ ಕಡೆಗೆ ಒಂದಿದೆ, ದಟ್ ಈಸ್ T2, ಟೆನ್ಷನ್ T2, ಮತ್ತೆ ಈ ಕಡೆಗೆ ಇನ್ನೊಂದಿದೆ, ಅದರ ಟೆನ್ಷನ್ T1. ಅವ್ರೇನ್ ಮಾಡಿದ್ದಾರೆ, ಈ ಆಂಗಲ್ ನ ಕೊಟ್ಟಿದ್ದಾರೆ ಟೀಟಾ ಕೊಟ್ಟಿದ್ದಾರೆ. ಟೀಟಾ ವ್ಯಾಲ್ಯೂ ಕೂಡ ನಮಗೆ ಆನ್ಸರ್ ಗೊತ್ತಿಲ್ಲ. ಡೂ ಒನ್ ಥಿಂಗ್, ಈಗ ಈ ಆಂಗಲ್ ಟೀಟಾ ಇದ್ರೆ ಈ ಆಂಗಲ್ ಎಷ್ಟಿರತ್ತಪ್ಪ? ಅರೆ 90 ಡಿಗ್ರಿ ಇದಿರ್ಬೇಕಾ? ಯಾ, ಇದು ಟೀಟಾ ಇದ್ರೆ ಇದೆಷ್ಟಿರ್ಬೇಕು? 90 ಮೈನಸ್ ಟೀಟಾ ಇರಬೇಕು. ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ, ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಸೈನ್ ಬೇಡ, ಕಾಸ್ ನ ತಗೊಳ್ಳೋಣ. cos of 90 minus theta, cos of 90 minus theta is equals to adjacent by hypotenuse. Adjacent ಏನಿದೆ 0.3 divided by hypotenuse 0.5. ಸೊ ಇದನ್ನ 3/5 ಅಂತ ಬರೀಬೋದಾ? cos of 90 minus theta ಏನಪ್ಪ? sin theta is equals to 3/5. ಯಾವುದೋ ಒಂದು ಟ್ರಯಾಂಗಲ್ ನಲ್ಲಿ ಥೀಟಾ ಆಂಗಲ್ ಇದ್ದಾಗ ಆಪೋಸಿಟ್ ಅಲ್ಲಿ, ಸಾರಿ ಸೈನ್ ಅಲ್ವಾ ಇದು, ಆಪೋಸಿಟ್ ಅಲ್ಲಿ 3 ಇದೆ, ಇಲ್ಲಿ 5 ಇದೆ, ಇಲ್ಲಿ ಏನಿರ್ಬೇಕು? 4 ಇರಲೇಬೇಕು. ಆ ಥೀಟಾ ಏನಾಗಿರ್ಬೇಕು? ಥೀಟಾ ಶುಡ್ ಬಿ ಈಕ್ವಲ್ಸ್ ಟು 37 ಡಿಗ್ರಿ. ಥೀಟಾ ಶುಡ್ ಬಿ ಈಕ್ವಲ್ ಟು 37 ಡಿಗ್ರಿ. ಆಮ್ ಐ ರೈಟ್? ಈಗ ಇದು 37 ಡಿಗ್ರಿ ಆದಾಗ, ಐ ರೈಟ್
ಈಗ ಇದು 37 ಡಿಗ್ರಿ ಆದಾಗ ಈ ಪೂರ್ತಿ ಆಂಗಲ್ ಎಷ್ಟಾಗತ್ತೆ? ಇದು 90 ಇರತ್ತಾ? ಇದು 90 ಇದೆ. ಈ ಪೂರ್ತಿ ಆಂಗಲ್ ಎಷ್ಟಾಗತ್ತೆ? ಈ ಪೂರ್ತಿ ಆಂಗಲ್ 90 ಪ್ಲಸ್ 37. ನಾ ಹೇಳ್ತಿರೋದು ಇದು 90 ಇದ್ದಾಗ ಈ ಪೂರ್ತಿ ಆಂಗಲ್ ಇನ್ನು ಸ್ವಲ್ಪ ದೊಡ್ಡದಾಗಿ ಬರೀತೀನಿ. T2 and this is T1. ಈ ಪೂರ್ತಿ ಆಂಗಲ್ ಎಷ್ಟಾಗತ್ತಪ್ಪ? 90 ಪ್ಲಸ್ 37, 127. ಇಲ್ಲ ಹಾಗೆ ಬರ್ಕೊಳ್ಳಿ, 90 ಪ್ಲಸ್ 37 ಹಾಗೆ ಬರ್ಕೊಳ್ಳಿ, ಹೇಗಿದ್ರು ನಮ್ಗೆ ಅದೇ ಬೇಕಾಗಿರೋದು. ನೆಕ್ಸ್ಟ್ ಈ ಆಂಗಲ್ ಏನಿರತ್ತೆ? ಈ ಆಂಗಲ್ ಏನಿರತ್ತೆ? ಆಬ್ವಿಯಸ್ಲಿ ಇದು 37 ಆದ್ರೆ ಈ ಆಂಗಲ್ ಎಷ್ಟಿರತ್ತಪ್ಪ? 90 ಅವ್ನು 37 ತಗೊಂಡ್ರೆ ಇದು 53 ಆಗ್ಬೇಕಾ? ಹಾಗಾದ್ರೆ ಈ ಪೂರ್ತಿ ಆಂಗಲ್ ಎಷ್ಟಾಗತ್ತೆ? 90 ಪ್ಲಸ್ 53 ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಇದು 90 ಡಿಗ್ರಿ ಇದೆ. ಆಬ್ವಿಯಸ್ಲಿ ಇದು ವರ್ಟಿಕಲಿ ಡೌನ್ ಸೈಡ್ ಇದೆ, 90 ಡಿಗ್ರಿ ಇರುತ್ತೆ. ಸೊ ಇದನ್ನ T1 ಆಪೋಸಿಟ್ ಇರೋದನ್ನ ಆಲ್ಫಾ ಅಂತ ಕನ್ಸಿಡರ್ ಮಾಡ್ತೀನಿ. 90 ಡಿಗ್ರಿ ಇದೆ. ಇದು F1, ಫೋರ್ಸ್ 1, ಫೋರ್ಸ್ 2, ಫೋರ್ಸ್ 3 ಆ ಥರ ಅಸ್ಯೂಮ್ ಮಾಡ್ಕೊಳ್ಳಿ. F1, F2, F3. T1ಗೆ ಆಪೋಸಿಟ್ ಇರತಕ್ಕಂಥ ಆಂಗಲ್ನ ಆಲ್ಫಾ, T2ಗೆ ಆಪೋಸಿಟ್ 90 ಪ್ಲಸ್ 53 ಇದನ್ನ ನಾನು ಬೀಟಾ ಅಂತ ಕರ್ಕೊಂತೀನಿ. ಅದೇ ತರ F3ಗೆ ಆಪೋಸಿಟ್ ಇರತಕ್ಕಂಥ ಆಂಗಲ್ನ ಇದನ್ನ ಗಾಮಾ ಅಂತ ಕರಿತೀನಿ. ಲ್ಯಾಮಿಸ್ ಥಿಯರಮ್ ಯೂಸ್ ಮಾಡಕ್ಕಷ್ಟೇ. ಸೊ ಡೈರೆಕ್ಟ್ ಆಗಿ ಮಾಡ್ಬೋದಾಗಿತ್ತು, ಅದು ಲ್ಯಾಮಿಸ್ ಥಿಯರಮ್ ಹೇಳ್ತೀನಲ್ಲ, ಹಾಗಾಗಿ ಆ ಪಾಪಕ್ಕೆ ಅದ್ರ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ವಿ. ಸೊ ಅಕಾರ್ಡಿಂಗ್ ಟು ಲ್ಯಾಮಿಸ್ ಥಿಯರಮ್ ಅದೆಂಥದ್ದು? F1 ಡಿವೈಡೆಡ್ ಬೈ ಸೈನ್ ಆಫ್ ಆಲ್ಫಾ ಇಸ್ ಈಕ್ವಲ್ಸ್ ಟು F2 ಡಿವೈಡೆಡ್ ಬೈ ಸೈನ್ ಆಫ್ ಬೀಟಾ, ದಟ್ ಈಸ್ ಈಕ್ವಲ್ಸ್ ಟು F3 ಡಿವೈಡೆಡ್ ಬೈ ಸೈನ್ ಆಫ್ ಗಾಮಾ. F1 ಏನಿದೆಯಪ್ಪ? F1 ಅದನ್ನೇ ಟೆನ್ಷನ್ 1 ಅಂತ ತಗೊಂತೀನಿ. ಟೆನ್ಷನ್ 1 is equal to sine of alpha, sine of 90 degree. Sin 0 is 0, sin 90 is 1. ಹೌದಾ? ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಸೊ F2 ವ್ಯಾಲ್ಯೂ T2 ಡಿವೈಡೆಡ್ ಬೈ ಸೈನ್ ಬೀಟಾ ವ್ಯಾಲ್ಯೂ 90 ಪ್ಲಸ್ 53, ಸೈನ್ ಆಫ್ 90 ಪ್ಲಸ್ 53. ಈಗ ಅರ್ಥ ಆಯ್ತಾ ಯಾಕೆ ಹಾಗೆ ತಗೊಂಡ್ರೆ ವ್ಯಾಲ್ಯೂ ಆಡ್ ಮಾಡಿಲ್ಲ ಅಂತ? ಸೊ ದಟ್ ಈಸ್ ಈಕ್ವಲ್ಸ್ ಟು F3 ಇದು ತಾನೆ. ಸೊ F3 ಇದಾಗಿದೆ, ಅದರ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಆಂಗಲ್. ಸೊ F3 ವ್ಯಾಲ್ಯೂ 0.8 G. ಸೊ ಬೇಕಾದ್ರೆ 8 ನ್ಯೂಟನ್ ಅಂತ ಬರೆದ್ಬಿಡಿ. ಇದೇನಿದು 0.8 into 10, 8 ನ್ಯೂಟನ್ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು F3 ಡಿವೈಡೆಡ್ ಬೈ ಸೈನ್ ಆಫ್ ಗಾಮಾ ವ್ಯಾಲ್ಯೂ 90 ಪ್ಲಸ್ 37, sine of 90 plus 37 degree. T1 divided by sin 90 1 ಬರುತ್ತೆ, that is equals to T2 divided by sin of 90 plus theta, cos theta na plus or minus second quadrant. ASTC Assam State Transport Corporation ಅಥವಾ add sugar to coffee, ಯಾವ್ದು ಬೇಕಾದ್ರೂ ನೆನ್ಪಿಟ್ಕೊಳ್ಳಿ, ಇಲ್ಲ ನಿಮ್ಮವ್ರ ಹೆಸರು ಬೇಕಾದ್ರೆ ಇಟ್ಕೊಳ್ಳಿ. ಅಸ್ಸಾಂ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಅಸ್ಸಾಂ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕ್ವಾಡ್ರೆಂಟ್, ಅಥವಾ ಆಡ್ ಶುಗರ್ ಟು ಕಾಫಿ, ಇಲ್ಲ ನಿಮ್ಮ ಮೈಂಡಲ್ಲಿ ಏನಾದ್ರು ಹೆಸರುಗಳಿದ್ರೆ ಇಟ್ಕೊಳ್ಳಿ. ಸೊ ನೋ ಇಶ್ಯೂ, ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಕ್ವಾಡ್ರೆಂಟ್ ರೂಲ್ಸ್ ಎಲ್ಲ. ಸೊ ಸೈನ್ ಆಫ್ 90 ಪ್ಲಸ್ ಥೀಟಾ, ಕಾಸ್ ಥೀಟಾ, ಅಂಡ್ ಇಟ್ ಇಸ್ ಪ್ಲಸ್ ಕಾಸ್ ಥೀಟಾ. ಸೊ ಕಾಸ್ ಆಫ್ 53 ದಟ್ ಈಸ್ ಈಕ್ವಲ್ಸ್ ಟು 8 divided by sin of 90 plus 37, cos of 37. ಇವೆರಡು ಒಂದ್ಸತಿ ಈಕ್ವೇಟ್ ಮಾಡಿ, you will get the answer. T1 is equals to 8 divided by sin of 37. Sorry, cos of 37. 8 divided by cos of 37. ಇದು 37 ಇದ್ದಾಗ ಇದು 3, 4, 5. Cos 37 adjacent by hypotenuse 4 divided by 5 numerator ಗೆ ಹೋಗುತ್ತೆ. So that is 40 by 4. T1 is equals to 10 Newton. Similarly, T2 ಇವೆರಡು ಈಕ್ವೇಟ್ ಮಾಡಿ. T2 is equals to, ಇದು ಇಲ್ಲಿಗೆ ಬಂದ್ರೆ 8 into cos of 53 divided by cos of 37. That is 8 into cos of 53 adjacent by hypotenuse ಏನು ಬರುತ್ತೆ? 3 divided by 5. 3 divided by 5 whole divided by cos of 37 adjacent by hypotenuse 4 divided by 5. So ಇವೆರಡು ಕ್ಯಾನ್ಸಲ್ ಆಗುತ್ತೆ, 5 5. So 8 3s are 4 1s are 1, 4 2s are 8. So that is 6 Newton. That's it. So ಲ್ಯಾಮಿಸ್ ಥಿಯರಮ್ ಮೇಲೆ ಒಂದು ಪ್ರಾಬ್ಲಮ್ ಆಯಿತು. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಲೆಟ್ಸ್ ಸಿ. ಇನ್ನು ಸ್ವಲ್ಪ ಕ್ವಶನ್ಸ್ನ ಅಟ್ಯಾಕ್ ಮಾಡಿ ನಾವು
you can solve all the questions, I guess. See you. Have a nice day. Jai Hind, Jai Karnataka. All the very best.